ಕೂಟಕ್ಕೆ ಸ್ವಾಗತ ಕೋರುತ್ತಾ, ತಂದೆ ದೇವರ ಒಂದು ಮಹಾಕೃಪೆ ಕರುಣೆಯಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಸಂದರ್ಭದಲ್ಲಿ ನಾವು ಅವರ ಒಂದು ವಾಕ್ಯವನ್ನು ಕೇಳುವಂತ ಸುಮಧುರವಾದಂತ ಅವಕಾಶಕ್ಕೆ ನಿಮ್ಮೆಲ್ಲರಿಗೂ ಪೂರ್ವಕವಾಗಿ ಸ್ವಾಗತಿಸ್ತಾ ಈ ಒಂದು ಕೂಟನ ಒಂದು ಪ್ರಾರ್ಥನೆ ಪೂರ್ವಕವಾಗಿ ಕೂಟನ ಆರಂಭ ಮಾಡ್ಕೊಳ್ಳೋಣ. ನನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರ ಪ್ರಸನ್ನ ಕುಮಾರ್ ಬ್ರದರ್ನ ಕೇಳ್ಕೊಳ್ತೀನಿ. ಪ್ರಸನ್ನ ಕುಮಾರ್ ಬ್ರದರ್, ಒಂದು ದಯವಿಟ್ಟು ಓಪನಿಂಗ್ ಪ್ರೇಯರ್ ಮಾಡಿ. ಓಕೆ ಬ್ರದರ್, ಮಾಡ್ಕೊಳ್ಳೋಣ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಪ್ರೀತಿ ಸ್ವರೂಪನು ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಒಂದು ಸಮಯದಲ್ಲಿ ತಂದೆ ನಮ್ಮೆಲ್ಲರನ್ನ ಸ್ವಾಮಿ ಬೆಳಗಿನಿಂದ ಇದುವರೆಗೂ ನಮ್ಮನ್ನ ಕಾಪಾಡಿ ದೇವರೇ, ಈ ಒಂದು ರಾತ್ರಿ ಸಮಯದಲ್ಲಿ ದೇವರೇ ನಾವೆಲ್ಲರೂ ಸ್ವಾಮಿ ಈ ರೀತಿಯಲ್ಲಿ ಕೂಡಿ ನಿಮ್ಮ ವಾಕ್ಯಗಳನ್ನ ಧ್ಯಾನಿಸುವ ಹಾಗೆ, ಅನೇಕ ವಿಷಯಗಳ ಕುರಿತು ನಾವು ತಿಳ್ಕೊಳ್ಳುವ ಹಾಗೆ ನೀವು ಮಾಡಿದ ಉಪಕಾರಕ್ಕಾಗಿ ನಿಮ್ಗೆ ಕೃತಜ್ಞತೆಗಳು ತಂದೆ. ದೇವರೇ, ತಿಳಿಸ್ತಿಕ್ಕಿರುವ ಸಹೋದರರನ್ನು ಕೂಡ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಟ್ಟು ತಂದೆ ದೇವರೇ, ಪರಿಶುದ್ಧಾತ್ಮನ ಶಕ್ತಿಯೊಂದಿಗೆ ನಮಗೆ ವಾಕ್ಯಗಳನ್ನ ತಿಳಿಯಪಡಿಸುವುದಕ್ಕೆ ಸಹಾಯ ಮಾಡ್ರಿ ದೇವರೇ. ಅವ್ರಿಗೂ ಇನ್ನು ಹೆಚ್ಚಾದ ಜ್ಞಾನವನ್ನ ದೇವರೇ ದಯಪಾಲಿಸ್ರಿ ಎಂಬುದಾಗಿ ನಾವು ಬೇಡಿಕೊಳ್ಳುವರಾಗಿದ್ದೇವೆ ತಂದೆ. ಸಮಯದಲ್ಲಿ ದೇವರೇ, ಇಲ್ಲಿ ಸೇರಿ ಬಂದಿರುವಂತ ಪ್ರತಿಯೊಬ್ಬರನ್ನ ದೇವರೇ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಟ್ಟು ತಂದೆ, ಎಲ್ಲರೂ ದೇವರೇ ಶ್ರದ್ಧೆಯಿಂದ ವಾಕ್ಯಗಳನ್ನ ಕೇಳಿ ದೇವರೇ ಅಪ್ಪ ಅರ್ಥ ಮಾಡಿಕೊಂಡವರಾಗಿ ತಮ್ಮ ಜೀವನದಲ್ಲಿ ನೂತನ ಸ್ವಭಾವವನ್ನು ಧರಿಸಿಕೊಂಡವರಾಗಿ ಕ್ರಿಸ್ತನ ಸ್ವಾರೂಪ್ಯವನ್ನ, ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕೆ ಬೇಕಾಗಿರುವಂತ ಸಹಾಯ ಎಲ್ಲವನ್ನ ತಂದೆ ನಾವುಗಳು ಪಡ್ಕೊಂಡು ಆ ಮಾರ್ಗದಲ್ಲಿ ನಡೀಲಿಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ, ದೇವರೇ ಈ ಒಂದು ಪ್ರಾರಂಭವಾಗಿಯೂ ಹಾಗೆ ಅಂತ್ಯವಾಗಿಯೂ ನಮ್ಮ ಜೊತೆಗಾರನಾಗಿ ನೀವೇ ಇದ್ದು ನಡೆಸ್ಕೊಡ್ಬೇಕೆಂಬುದಾಗಿ ಈ ಒಂದು ಪ್ರಾರ್ಥನೆಯನ್ನ ನಿಮ್ಮ ಕರಗಳಲ್ಲಿ ಅರ್ಪಿಸುತ್ತಾ ಈ ಕೂಟವನ್ನು ಸ್ವಾಮಿ ಅಂತ್ಯದವರೆಗೂ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನ ನಮ್ಮ ಒಡೆಯನೂ ರಕ್ಷಕನೂ ಆದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಮತ್ತೊಮ್ಮೆ ನಿಮ್ನೆಲ್ಲರನ್ನೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿಯೂ ಈ ಒಂದು ಕೂಟಕ್ಕೆ ಸ್ವಾಗತ ಕೋರುವಂತನಾಗಿದ್ದೇನೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ಈ ಒಂದು ವಾರದಲ್ಲಿ ನಾವು ಪ್ರಭುರಾತ್ರಿ ಭೋಜನ ಕರ್ತನ ಒಂದು ಮೇಜಿಗೆ ನಾವೆಲ್ಲರೂ ಕೂಡ ಪಾಲ್ದಾರರಾಗ್ತಾ ಇದೀವಿ. ಈ ಒಂದು ಸಂದರ್ಭದಲ್ಲಿ ನಮಗೆ ಎಲ್ಲಾ ರೀತಿಯ ಒಂದು ಆತ್ಮಿಕಕ್ಕೆ ಸಂಬಂಧಪಟ್ಟಂತ ಪಾಠಗಳನ್ನ ನಾವು ನೋಡ್ಕೊಂಡು ಬರ್ತಾ ಇದೀವಿ. ಈ ದಿನದಲ್ಲೂ ಕೂಡ ನಾವು ಯೇಸು ಕ್ರಿಸ್ತನ ಜೀವಿತವಾದಂತ ಕುರಿತಾದಂತ ಒಂದು ಪಾಠ ಭಾಗ 2ರಲ್ಲೂ ಕೂಡ ಆ ಒಂದು ನೀತಿವಂತಿಕೆಗೆ ಸಂಬಂಧಪಟ್ಟಂತ ಒಂದು ಪಾಠನ ಈ ದಿನ ನಾವು ನೋಡುವಂತವರಾಗಿದ್ದೀವಿ. ನಿಮ್ಮ ನೀತಿಯು, ನಮ್ಮ ಒಂದು ನೀತಿನ ಯಾವ ರೀತಿ ಕಾಪಾಡ್ಕೋಬೇಕು, ಅದಕ್ಕೆ ಯಾವ ರೀತಿ ನಾವು ಒಂದು ಗುಣನ ಅಭಿವೃದ್ಧಿ ಪಡಿಸ್ಕೋಬೇಕು ಅನ್ನೋ ಒಂದು ಪಾಠ ಆಗಿರುತ್ತೆ ಈ ದಿನ. ರೀಪ್ರಿಂಟ್ 3243ರಲ್ಲಿ ಈ ಒಂದು ಪಾಠ ಅಡಕವಾಗಿದೆ. ಸಹೋದರಾದಂತ ರಜಲ್ ಬ್ರದರ್ ಅವರು ಈ ಒಂದು ಪಾಠನ ಬರೆದಿದ್ದಾರೆ. ಈ ಒಂದು ಪಾಠನ ನಾವು ಈ ದಿನ ನೋಡುವಂತರಾಗಿದ್ದೀವಿ. ಲೈಫ್ ಆಫ್ ಕ್ರೈಸ್ಟ್ ಭಾಗ 2, ಇಂಗ್ಲಿಷ್ ನಲ್ಲಿ ಪೇಜ್ ನಂಬರು 157, ಕನ್ನಡದಲ್ಲಿ ಪೇಜ್ ನಂಬರು ಭಾಗ 2 57ನೇ ಪೇಜು. ಈ ದಿನ ನಾವು ಓದುವಂತರಾಗಿರೋಣ. ನಿಮ್ಮ ನೀತಿಯು, ರೀಪ್ರಿಂಟ್ ಪುಟ 3243. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೇನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಾದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು
ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಮತ್ತಾಯ 5ನೇ ಅಧ್ಯಾಯ 14-20ನೇ ವಚನ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇವತ್ತು ನಾವು ಒಂದು ಪಾಠನ ನಾವು ನೋಡ್ತಾ ಇದೀವಿ, ನೀತಿ. ಎಲ್ರೂ ಕೂಡ ಈ ಒಂದು ಪಾಠನ ಕೇಳಿರ್ತೀರ, ಬಟ್ ರಜಲ್ ಬ್ರದರ್ ಅವರ ಒಂದು ಆಲೋಚನೆಯಲ್ಲಿ ಈ ದಿನ ತಿಳಿಸ್ತಾ ಇದ್ದಾರೆ ನೀತಿ ಬಗ್ಗೆ. ನೋಡಿ, ನಾವೆಲ್ಲ ಲೋಕಕ್ಕೆ ಬೆಳಕಾಗಿದ್ದೀವಿ. ನಮ್ಮನ್ನ ದೇವರು ಎಲ್ಲಿ ಕರೆಯಲ್ಪಡ್ತಾ ಇದ್ದಾರೆ ಅಂದ್ರೆ ಗುಡ್ಡದ ಮೇಲೆ ಅಂತಂದ್ರೆ ಯಾವ ರೀತಿ ಅಂತಂದ್ರೆ ಪರಲೋಕದ ಒಂದು ವಿಶೇಷವಾದಂತ ಒಂದು ದಿಕ್ಕಿನ ಕಡೆಗೆ ನಮ್ಮನ್ನೆಲ್ಲ ಕರಿತಾ ಇದ್ದಾರೆ. ನಾವು ಯಾವ ರೀತಿ ಇರ್ಬೇಕು ಅಂತ ಹಲವಾರು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಮನೆಯಲ್ಲಿ ಯಾವ ರೀತಿ ಬೆಳಕು ಇರ್ಬೇಕು, ನಾವು ಬೆಳಕಿನ ಜನರಾಗಿರೋದ್ರಿಂದ ನಾವು ಒಂದು ಬೆಳಕಿನ ರೀತಿಯಲ್ಲಿ ನಡ್ಕೋಬೇಕು. ಹಾಗಿದ್ರೇನೆ ನಮ್ಗೆ ಪರಲೋಕದಲ್ಲಿರುವಂತ ತಂದೆ ದೇವರು ನಮ್ನ ಒಂದು ಗುರುತಿಸಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಪ್ರವಾದಿಗಳು ಹೇಳಿರೋ ರೀತಿಯಲ್ಲಿ ನಾವು ನಡ್ಕೋಬೇಕು ಅಂತ ಅನ್ಬಿಟ್ಟು ಎಲ್ಲಾ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರ. ಆದ್ರೆ ಇಲ್ಲಿ ನಮ್ಗೆ ಒಂದು ವಿಶೇಷವಾದಂತ ರೀತಿಯ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಏನು ಅಂತ ನಾವು ನೋಡ್ಬೇಕಾದ್ರೆ, ಒಂದು ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಯಾವುದಾದರೂ ಒಂದನ್ನು ಮೀರಿ ಜನರು ಮೀರದಂತೆ ಬೋಧನೆ ಮಾಡುವಂತವನು. ಅಂದ್ರೆ ಇದು ಯಾವ ರೀತಿ ಹೇಳ್ತಾ ಇದಾರೆ ಅಂತಂದ್ರೆ, ಈಗ ಬೈಬಲ್ ನಲ್ಲಿ ಒಂದು ಹಲವಾರು ಆಜ್ಞೆಗಳೆಲ್ಲ ಇದೆ ಪ್ರಿಯರೇ. ಹೆಚ್ಚು ಕಮ್ಮಿ 606 ಆಜ್ಞೆಗಳೆಲ್ಲ ಇದೆ. ಇದನ್ನ ಬೋಧನೆ ಮಾಡೋರು ಕೂಡ ಏನ್ ಮಾಡಿರ್ಬೇಕು ಅಂತಂದ್ರೆ ಅದನ್ನ ನಡೆದಿರ್ಬೇಕು. ಅದು ಮೀರಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ನಡಿದೇನೆ ಏನಾದ್ರು ಉಪದೇಶ ಏನಾದ್ರು ಮಾಡ್ತಾ ಇದ್ರು ಅಂತಂದ್ರೆ ಖಂಡಿತವಾಗ್ಲೂ ಅವ್ರು ಏನಾಗ್ತಾರೆ ಅಂತಂದ್ರೆ ಅವರು ಆ ಒಂದು ಬೋಧನೆ ಕೇಳೋವಂಥದ್ರಲ್ಲಿ ತುಂಬಾ ಚಿಕ್ಕ ವಯಸ್ಸಿನಲ್ಲಿರುವಂತ ಒಬ್ಬ ವ್ಯಕ್ತಿನೂ ಕೂಡ ಆ ಒಂದು ಆಜ್ಞೆನ ನೆರವೇರಿಸಿದ್ದಾನೆ ಅಂತಂದ್ರೆ ಅವರಲ್ಲಿ ತುಂಬಾ ಚಿಕ್ಕವನಾಗಿ ಕಾಣಿಸ್ತಾನೆ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಇದು ಯಾರಿಗೆ ಅಂತಂದ್ರೆ ಮೂಲತಃ ಒಂದು ಬೋಧನೆ ಮಾಡುವಂತ ಮಕ್ಕಳಿಗೇನೆ ಈ ಒಂದು ಮಾತನ್ನ ಉಲ್ಲೇಖ ಮಾಡ್ತಾ ಇದಾರೆ ಪ್ರಿಯರೇ. ಅದಕ್ಕೋಸ್ಕರನೇ ನಮ್ಗೆ ಈ ಒಂದು ಆಜ್ಞೆಗಳನ್ನೆಲ್ಲಾನು ಕೂಡ ನಾವು ನೋಡ್ಬೇಕಾದ್ರೂ ಸರಿ, ಓದ್ಬೇಕಾದ್ರೂ ಸರಿ, ನಾವು ಭಯಭಾಂತರತೆಯಿಂದಲೂ ಗಂಭೀರವಾಗ್ಲೂ ನೋಡ್ಕೊಳ್ಳೋದು ತುಂಬಾ ಪ್ರಾಮುಖ್ಯತೆ ಆಗಿರುತ್ತೆ. ಇದು ನಮಗೆ ಅಲ್ಲದೆ ಎಲ್ರಿಗೂ ಪ್ರಿಯರೇ. ಈ ಒಂದು ಬೋಧನೆ ಅಂತ ಹೇಳ್ಬೇಕಾದ್ರೆ ಎಲ್ಲಾ ಸಹೋದರರಿಗೂ ಕೂಡ ಇದು ಮೂಲತವಾದಂತ ರೀತಿಯಲ್ಲಿ ಬಂದಿರುವಂತ ಒಂದು ವಿಚಾರನೆ ಆಗಿರುತ್ತೆ. ಆದ್ರಿಂದ ಇದನ್ನ ನಾವೆಲ್ಲರೂ ಕೂಡ ಈ ಒಂದು ಆಜ್ಞೆನ ಕೈಗೊಂಡು ನಡೆಯೋದಕ್ಕೆ ಯೋಗ್ಯರ ಕಾಣಿಸ್ಕೋಣ. ಅದೇ ಯಾವ್ದ್ಯಾವ್ದು ನೋಡೋಣ ಬನ್ನಿ. ಮತ್ತಾಯ 5ನೇ ಅಧ್ಯಾಯ 14ನೇ ವಚನ ಓದಿ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪದ ಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೂ ಬೆಳಕು ಕೊಡುವುದು. ಅದರಂತೆ ಒಂದ್ ನಿಮಿಷ ಸಿಸ್ಟರ್ 18 ಮತ್ತೆ 19ನೇ ವಚನ ಓದಿ. 15. ಸರಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರದೆ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡಸಾದರೂ ಅಳಿದು ಹೋಗಲಾರದು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಆಕಾಶ ಭೂಮಿ ಅಳಿದು ಹೋದರು ಅಂತಂದ್ರೆ ಏನ್ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ, ಈ ಒಂದು ಕಂಪ್ಲೀಟ್ ಆಗಿರುವಂತ ಈ ಒಂದು ಈ ಒಂದು ಎರಡನೇ ಪ್ರಪಂಚದಲ್ಲಿ ನಾವೆಲ್ಲ ಇದೀವಿ. ಇಲ್ಲಿಂದ 3ನೇ ಒಂದು ಪ್ರಪಂಚಕ್ಕೆ ನಾವು ಹೋಗುವಾಗ್ಲೂ ಕೂಡ ಇದು ಏನಾಗಿರುತ್ತೆ ಅಂತಂದ್ರೆ ದೇವರ ಒಂದು ಆಜ್ಞೆಗಳನ್ನೆಲ್ಲ ಕೈಗೊಂಡು ನಡೆದಾದ್ಮೇಲೆನೆ ಅದು ನೆರವೇರಕ್ ಸಾಧ್ಯ. ಅಂದ್ರೆ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಜನರು ಪಾಸ್ಡ್ ಅವೇ ಆಗ್ತಾ ಇದ್ದಾರೆ ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ ದೇವ್ರು ಎಲ್ಲಾ ಆಜ್ಞೆಗಳನ್ನು ಕೈಗೊಂಡು ನೆರವೇರಿಸಿರ್ತಾರೆ. ಈಗ ಅದೇ ಮೊದಲನೇ ಲೋಕದಲ್ಲೂ ಕೂಡ ಏನ್ ಮಾಡಿದ್ರು ಅಂದ್ರೆ ದೇವ್ರು ಸಮೃದ್ಧಿಯಾಗಿ ಮನುಷ್ಯನ ಆಶೀರ್ವದಿಸಿದ್ರು. ಆದ್ರೆ ಮನುಷ್ಯರು ಅವ್ರದೇ ಆದಂತ ಒಂದು ತತ್ವದಲ್ಲಿ ನಡೆದಿರೋದ್ರಿಂದಲೇ ಏನ್ ಮಾಡಿದ್ರು ಅಂತಂದ್ರೆ ಆ ಒಂದು ಲೋಕನ ನಾಶ ಮಾಡಿ 2ನೇ ಲೋಕಕ್ಕೆ ಹೋದ್ರು. ಹಾಗೇನೆ ಈ ಒಂದು 2ನೇ ಲೋಕ ಯಾಕಾಗಿ ನಾಶ ಹೊಂದುತ್ತಾ ಇದೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಆ ಒಂದು ಚಿಕ್ಕ ಹಿಂಡಿಗೆಗೋಸ್ಕರ, ಆ ಒಂದು ಚಿಕ್ಕ ಹಿಂಡಲ್ಲಿ ಇರುವಂತ ಒಂದು ನೀತಿ, ಆ ಒಂದು ನೀತಿ ಇರೋದ್ರಿಂದಲೇ ಈ 2ನೇ ಒಂದು ಯುಗನ ನಾಶಿಸಿ 3ನೇ ಒಂದು ಯುಗಕ್ಕೆ ಪ್ರಪಂಚ ಹೋಗುವಂತದ್ದಾಗಿರುತ್ತೆ ಪ್ರಿಯರೇ. ಆ ರೀತಿ ಇರ್ಬೇಕಾದ್ರೆ ದೇವರ ಒಂದು ಆಜ್ಞೆ ಯಾವುದೇ ಕಾರಣಕ್ಕೂ ಒಂದೂ ಕೂಡ ಅಳೆದು ಹೋಗೋದಿಲ್ಲ. ಎಲ್ಲವೂ ಕೂಡ ಏನಾಗಿರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನೆರವೇರುತ್ತೆ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡಿ. ಅನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಮಾಡಿ.
ನಮ್ಮ ಕರ್ತನ ಪರ್ವತ ಪ್ರಸಂಗದ ಯಾವ ಭಾಗದಿಂದ ಈ ನಮ್ಮ ಇಂದಿನ ವಿಷಯವನ್ನು ಪರಿಗಣನೆಗೆ ಆದುಕೊಂಡಿರುವೆವೋ ಅದು ಸರಳತೆಗೆ ಹಾಗೂ ಅದರಲ್ಲಿನ ಮಹತ್ವವುಳ್ಳ ಅರ್ಥಗಳಿಗೆ ಒಂದು ಗಮನಾರ್ಹವಾದ ಉಪದೇಶವಾಗಿತ್ತು. ಮೊದಲಿನಿಂದ ಕಡೆಯವರೆಗೂ ಅದರೊಳಗೆ ಸಾಹಿತ್ಯದ ಶೃಂಗಾರಗಳು, ಇಲ್ಲವೇ ವಾಕ್ಚಾತುರ್ಯ ಅಥವಾ ಮನರಂಜಿಸಿ ಮೆಚ್ಚಿಸುವ ಊಹಾಕಲ್ಪನೆಗಳ ಹಾರಾಟ, ಇವುಗಳ ಪ್ರಯತ್ನಗಳಿರುವುದಿಲ್ಲ. ಆತನ ಉದ್ದೇಶವು ತಿಳುವಳಿಕೆ ನೀಡತಕ್ಕದ್ದಾಗಿದ್ದು, ಅದನ್ನು ಆತನು ಅತಿ ಸರಳವಾದ ಹಾಗೂ ಪರಿಣಾಮಕಾರಿಯಾದ ಭಾಷೆಯಲ್ಲಿ ಮಾಡಿದ್ದನು. ಈ ಸಂದರ್ಭದಲ್ಲಿ ಆತನು ಕೇಳುವವರು ಬಹುವಾಗಿ ಕೂಡಿ ಬರುವಂತಹ ಒಂದು ಸಾರ್ವಜನಿಕ ಸ್ಥಳಗಳನ್ನು ಬಯಸಿಲ್ಲವೆಂಬುದು, ಆದರೆ ಅದಕ್ಕೆ ಬದಲಾಗಿ ತನ್ನ ಶಿಷ್ಯರೊಡನೆ ಏಕಾಂತವಾಗಿರಲು ಒಂದು ವಿಶ್ರಾಂತವಾದ ಸ್ಥಳವನ್ನು ಆದುಕೊಂಡನೆಂಬುದನ್ನು ಸಹ ಗಮನಿಸಲಾಗುವುದು. ಆತನ ಅದ್ಭುತ ಕಾರ್ಯಗಳನ್ನು ವೀಕ್ಷಿಸಲು ಮತ್ತು ಆತನ ಮಾತುಗಳನ್ನು ಕೇಳಲು ಜನರ ಗುಂಪು ಆತನ ಸುತ್ತಲೂ ಒತ್ತಾಗಿ ಕೂಡಿ ಬರುತ್ತಿದ್ದರು. ಅಲ್ಲದೆ ಆತನು ಅವರ ವ್ಯಾಧಿಗಳನ್ನು ಗುಣಪಡಿಸಿ ಅವರಿಗೆ ಅನೇಕ ಸಂಗತಿಗಳನ್ನು ಉಪದೇಶಿಸುತ್ತಿದ್ದನು. ಆದರೆ ಈ ಪ್ರಸಂಗವು ವಿಶೇಷವಾಗಿ ನಂಬಿದವರ ಮನತನವಾದ ಆತನ ಶಿಷ್ಯರಿಗಾಗಿ ರಚಿತವಾಗಿತ್ತು. ಮತ್ತು ಇಲ್ಲಿ ಪ್ರಾಮಾಣಿಕವಾಗಿ ಲಿಖಿತವಾಗಿರುವುದೇನೆಂದರೆ, ಇದರ ಉಪದೇಶಗಳನ್ನು, ಅಂದರೆ ಸುವಾರ್ಥ ಯುಗದ ಅಂತ್ಯದವರೆಗೂ ಇರುವ ಸಂಪೂರ್ಣವಾದ ಕ್ರಿಸ್ತನ ಮನತನದವರಿಗೆ ವಿಸ್ತರಿಸಿ ಅನ್ವಯಿಸಬಹುದೆಂಬುದು. ಹೀಗಾಗಿ ನಮ್ಮ ಕರ್ತನು ಈ ಮಾತುಗಳನ್ನು ಪರಿಗಣನೆ ಮಾಡುವಾಗ ಅಲ್ಲಿ ಕೂಡಿದ್ದ ಪೇತ್ರ, ಯಾಕೋಬ, ಯೋಹಾನ ಮತ್ತು ಆದಿ ಸಭೆಯ ಅನೇಕ ಸಹೋದರ ಸಹೋದರಿಯರೊಂದಿಗೆ ನಾವು ಸಹ ಬೆಟ್ಟದ ಇಳಿಜಾರಲಿನ ಹುಲ್ಲಿನ ಮೇಲೆ ಕುಳಿತುಕೊಂಡು ಲೋಕವು ಎಂದೂ ಅರಿಯದಂಥ ಉತ್ಕೃಷ್ಟ ಬೋಧಕನ ಬಾಯಿಂದ ಹೊರಡುವ ಮಾತುಗಳನ್ನು ಕೇಳುತ್ತಿದ್ದೇವೆಂಬುದನ್ನು ಬಹುತೇಕ ನಾವು ಅರ್ಥ ಮಾಡಿಕೊಳ್ಳಬಹುದು. ಮತ್ತು ನಾವು ಈ ಪವಿತ್ರವಾದ ಸ್ಥಳದಿಂದ ತಿರುಗಿಕೊಂಡಾಗ ಕೇಳಿ ಮರೆತು ಹೋಗದೆ ಇರೋಣ, ಆದರೆ ಆ ಸಜೀವ ವಾಕ್ಯಗಳನ್ನು ನಿಧಿಯಾಗಿ ಕೂಡಿಸಿಟ್ಟುಕೊಳ್ಳೋಣ. ಅವುಗಳನ್ನು ನಮ್ಮ ಹೃದಯದ ಅಂತರಾಳಕ್ಕೆ ಇಳಿಯ ಮಾಡಿ ಅದರಿಂದ ನಿತ್ಯ ಜೀವಕ್ಕಾಗಿ ಹೇರಳವಾದ ಫಲಗಳನ್ನು ಕೊಡುವಂತಾಗ ಮಾಡೋಣ ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ಯೇಸು ಕ್ರಿಸ್ತರು ಒಂದು ಪ್ರಸಂಗಗಳನ್ನೆಲ್ಲ ಮಾಡ್ತಾ ಇದ್ರು. ಅವರು ಮಾಡ್ಬೇಕಾದ್ರೆ ಅವರು ಅತಿ ಹೆಚ್ಚಾಗಿ ಆರಿಸ್ಕೊಂತಿದ್ದಂತ ಒಂದು ಸ್ಥಳನೇ ಯಾವುದು ಅಂತಂದ್ರೆ ಪರ್ವತಗಳು. ಈ ಒಂದು ಪರ್ವತದ ಮೇಲ್ಗಡೆ ನಿಂತ್ಕೊಂಡು, ಏನ್ ದೊಡ್ಡ ಪರ್ವತ ಅಲ್ಲ ರೀ, ಒಂದು ನಾರ್ಮಲ್ ಆಗಿರುವಂತ ಒಂದು ಗುಡ್ಡದ ಮೇಲೆ ನಿಂತ್ಕೊಂಡು ಮಾತಾಡಿದ್ರೆ ಲೌಡ್ ಆಗಿ ಎಲ್ಲಾರ್ಗು ಕೂಡ ಕೇಳಿಸೋ ರೀತಿಯಂತ ಒಂದು ಒಂದು ಎನ್ವೈರನ್ಮೆಂಟ್ ಅನ್ನ, ಅಂದ್ರೆ ಸೈಂಟಿಫಿಕ್ ಆಗಿ ಯೂಸ್ ಮಾಡ್ತಾ ಇದ್ರು ಪ್ರಿಯರೇ. ಹಾಗೆಲ್ಲ ಯಾವುದೇ ಕಾರಣಕ್ಕೂ ಒಂದು ಈ ಒಂದು ಮೈಕೆ ಆಗ್ಲಿ, ಸಿಸ್ಟಮ್ಸ್ ಆಗ್ಲಿ ಯಾವ್ದು ಇರದೇ ಇರೋದ್ರಿಂದ ಒಂದು ಗಾಳಿಯ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಸುಲಭವಾಗಿ ತಲುಪಲಿ ಅಂತ ಅನ್ಬಿಟ್ಟು ಈ ರೀತಿ ಪ್ರಸಂಗಗಳನ್ನೆಲ್ಲ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ನೋಡಿ ಲೇಖಕರು, ಈಗಿನ ಒಂದು ಕಾಲದಲ್ಲಿ ಎಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ದೊಡ್ಡದಾಗಿ ಕಿರ್ಚಾಡಿ, ಕೂಗಾಡಿ, ಏನೋ ಒಂದು ಗಲಭೆಗಳನ್ನ ಉಂಟು ಮಾಡಿ ಎಲ್ರನ್ನೂ ಆಕರ್ಷಣೆ ಮಾಡ್ತಾ ಇದಾರೆ. ಆದ್ರೆ ಆಗ ನಮ್ಮ ರಕ್ಷಕರು, ನಮ್ಮ ವಿಮೋಚಕರು, ನಮ್ಮ ಒಂದು ವಿಶೇಷವಾದಂತ ರೀತಿಯಲ್ಲಿ ಯಾವ ರೀತಿ ಪ್ರಸಂಗ ಮಾಡ್ತಿದ್ರು ಅಂದ್ರೆ ಇವ್ರಿಗೆಲ್ಲ ಮಾಡೋ ತರ ಮಾಡೇ ಇಲ್ಲ ಪ್ರಿಯರೇ. ಅವರು ವಾಕ್ಯನ ಎತ್ತು ಹಿಡ್ದಿ ವಾಕ್ಯದ ಪ್ರಕಾರ ನಡ್ಕೊಳ್ಳೋಕೆ ಬೇಕಾಗಿರುವಂತ ಒಂದು ಲಕ್ಷಣಗಳನ್ನ, ಆ ಒಂದು ಮಾರ್ಗನ ನಮ್ಗೆ ಮುಚ್ಚಿ ಮರೆ ಮಾಡ್ದೇನೆ ಎಲ್ಲಾರ್ಗೂ ಕೂಡ ತಿಳಿಸ್ತಾ ಇದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದಕ್ಕೆ ಅವ್ರು ಉತ್ತಮ ಬೋಧಕನಾಗಿದ್ದು ಪ್ರಿಯರೇ. ಅಂದ್ರೆ ಟೀಚಿಂಗ್ ಅಲ್ಲೇ ಟೀಚರ್ ಆಗಿದ್ರು. ಅಂದ್ರೆ ಎಂತ ಬೆಸ್ಟ್ ಟೀಚ್ ಮಾಡ್ತಿದ್ರು ಅಂತಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಮಗುವಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಸರಳವಾದಂತ ರೀತಿಯಲ್ಲಿ ಅರ್ಥಪಡಿಸ್ತಾ ಇದ್ರು ಪ್ರಿಯರೇ. ಅದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅಲ್ಲಿರುವಂತ ಗುಂಪಿನ ಜನರೆಲ್ಲರೂ ಕೂಡ ಏನ್ ಮಾಡ್ತಿದ್ರು ಅಂತಂದ್ರೆ ಅವರ ಒಂದು ನಡೆ ನುಡಿ ಎಲ್ಲಾನು ಕೂಡ ನೋಡಿ ಗಾಂಭೀರ್ಯಗೊಂಡು ಇಂತ ಒಂದು ಪ್ರಸಂಗನ ಮತ್ತೆ ಮತ್ತೆ ಕೇಳ್ಬೇಕು ಅಂತ ಅನ್ಬಿಟ್ಟು ಕೂಡ ಬರ್ತಾ ಇದ್ರು. ಹಾಗೇನೆ ಅಲ್ಲಿ ಸುಮ್ನೆ ಇರ್ತಿರ್ಲಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿ, ಎಲ್ರೂ ಕೂಡ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ನಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಎಸ್ಪೆಷಲಿ ಶಿಷ್ಯಂದಿರು ಎಲ್ರೂ ಕೂಡ. ಹಾಗೆ ಇವೆಲ್ಲ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ನಮಗೂ ಕೂಡ ಇಂತ ಒಂದು ಜಾಗ ಸಿಗ್ಲಿಲ್ವಾ ಅಂತ ನಾವು ನೋಡ್ಬೇಕಾದ್ರೆ ಇಲ್ಲ ಪ್ರಿಯರೇ. ಅದೇ ಪ್ರಕಾರನೇ ಆ ಒಂದು ಸ್ಥಳದಲ್ಲಿ ಅಪೋಸ್ತಲರ್ಸ್ಗಳು, ಹಲವಾರು ಶಿಷ್ಯಂದಿರೆಲ್ಲ ಕೂತಿದ್ರು. ಹಾಗೇನೆ ನಾವು ಕೂಡ ಕೂಳ್ತಿದೀವಿ ಅಂತ ಅನ್ಕೊಂಡು ಭಾವಿಸ್ಬೇಕಂತೆ ಪ್ರಿಯರೇ.
ಆ ರೀತಿ ಅನ್ಕೊಂಡೇನೆ ನಾವು ಪ್ರತಿಯೊಂದು ವಾಕ್ಯಗಳು, ಪ್ರತಿಯೊಂದು ಸಾರಿ ನಮ್ಮ ಒಂದು ವಿಜ್ಞಾಪನೆಗಳು, ನಾವು ಓದ್ಬೇಕಾದ್ರೆ ಸತ್ಯವೇದನು ಕೂಡ ಎಲ್ಲಾದ್ರಲ್ಲೂ ಕೂಡ ನಮ್ಮ ರಕ್ಷಕರ ಮುಂದೆ ನಾವಿದೀವಿ ಅಂತ ಅನ್ಬಿಟ್ಟು ಒಂದು ಬೆಳಕನ್ನ ಹಾಕೊಂಡು ಒಂದು ಗಂಭೀರವಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ದೇವರನ್ನ ಆರಾಧಿಸ್ಬೇಕು, ಕರ್ತರನ್ನ ನಾವು ಸೇವಿಸ್ಬೇಕು ಪ್ರಿಯರೇ. ಈ ರೀತಿ ನಾವು ಮಾಡೋದ್ರಿಂದ ಏನಾಗ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ಆ ಒಂದು ಗುಣಕ್ಕೆ ಬೇಕಾಗಿರುವಂತ ಒಂದು ಒಳ್ಳೆ ಹೃದಯನ ನಾವು ಸಂಪಾದಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎಕ್ಸಾಂಪಲ್ ಫಲ ನಾವು ವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಪ್ಯಾರ ಯಾರು ಅಮೃತ ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಮ್ಯಾಗಿ ಸಿಸ್ಟರ್ ರೀಡ್ ಮಾಡ್ತೀರಾ? Brother, I'm outside, brother. ಓಕೆ, ಬೇರೆ ಇನ್ಯಾರ ಹತ್ರ ಇದೆ ಟೆಕ್ಸ್ಟ್ ಬುಕ್? ಹ್ಯಾಂಡ್ ರೈಸ್ ಮಾಡ್ತೀರಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಹೊಂದಿರುವ ಸತ್ಯದ ಕಡೆಗೆ ಒಂದು ಜವಾಬ್ದಾರಿಯು ಇರುವುದನ್ನು ನಮ್ಮ ಕರ್ತನ ಪ್ರಸಂಗದ ಈ ತುಣುಕು ಸೂಚಿಸುತ್ತದೆ. ಇದನ್ನು ಅನೇಕ ಕ್ರೈಸ್ತರು ಎಚ್ಚರಿಕೆಯಿಂದ ಗಮನಿಸಿ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲವೆಂಬುದಕ್ಕೆ ಆತಂಕವಾಗುತ್ತದೆ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನಿಮ್ಮ ಬೆಳಕು ಪ್ರಕಾಶಿಸಲಿ. ಮತ್ತು ಆತನು ಪುನಃ ಹೇಳಿರುವುದು, ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ. ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಯೋಹಾನ 9ನೇ ಅಧ್ಯಾಯ 5ನೇ ವಚನ ಹಾಗೂ ಯೋಹಾನ 8ನೇ ಅಧ್ಯಾಯ 5ನೇ ವಚನ. ಈಗ ಆತನ ಪ್ರತಿನಿಧಿಗಳಾಗಿ ಆತನ ವಾಕ್ಯದಿಂದ ಆದೇಶಿಸಲ್ಪಟ್ಟು ಆತನ ತಿಳುವಳಿಕೆ ಹೊಂದಿರುವ ನಮ್ಮಿಂದ ಆತನು ಅಪೇಕ್ಷಿಸುವುದೇನೆಂದರೆ, ಆತನ ಪ್ರತಿನಿಧಿಗಳಾಗಿ ನಾವು ಲೋಕಕ್ಕೆ ಬೆಳಕಾಗಿದ್ದು ಈ ಬೆಳಕು ಕೊಡುವ ದೀಪವನ್ನು ಸತತವಾಗಿ ಪುಡಿ ಕತ್ತರಿಸಿ ಅದನ್ನು ಉರಿಯುವಂತೆ ಮಾಡಬೇಕೆಂಬುದನ್ನು ನೆನಪಿನಲ್ಲಿಟ್ಟಿರಬೇಕೆಂಬುದು. ಹೀಗಾಗಿ ನಮ್ಮನ್ನು ಅನುಸರಿಸುವವರು ಕತ್ತಲೆಯಲ್ಲಿ ನಡೆಯದಂತೆ ನಮ್ಮ ಬೆಳಕು ಪ್ರಕಾಶಿಸ ಮಾಡಬೇಕು ಎಂಬುದೇ. ಪ್ರಿಯ ಸಹೋದರರೇ, ನಮ್ಗೆಲ್ಲಾರ್ಗು ಒಂದು ಜವಾಬ್ದಾರಿ ಇದೆ ಪ್ರಿಯರೇ. ಅದೇ ಏನು ಅಂತ ನಾವು ನೋಡ್ಬೇಕಾದ್ರೆ ನಮ್ಗೆ ಯೇಸು ಕ್ರಿಸ್ತ ಅದೇ ನಮ್ಗೆ ವ್ಯಕ್ತಪಡಿಸೋದು. ನೋಡ್ರಪ್ಪ, ನಿಮ್ಗೆಲ್ಲಾರ್ಗು ಒಂದು ಜವಾಬ್ದಾರಿ ಏನ್ ಗೊತ್ತಾ? ನಾವು ಎಚ್ಚರಿಕೆಯಿಂದ ಇರ್ಬೇಕು. ಅದನ್ನ ಗಮನಾರ್ಹವಾದಂತ ರೀತಿಯಲ್ಲಿ ತಿಳ್ಕೊಳ್ಳಿ. ಏನದು? ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ನೀವು ಬೆಳಕು ನಿಮ್ಮ ಬೆಳಕು ಪ್ರಕಾಶಿಸಲಿ. ಅಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರ, ನಾವೆಲ್ರು ಯಾರ್ಯಾರು ಈ ಪಾಠಗಳನ್ನ ಕೇಳುವಂತವ್ರಾಗಿರೋರು, ಯಾರ್ಯಾರು ಯೇಸು ಕ್ರಿಸ್ತನ ಸ್ವಂತ ರಕ್ಷಕ ಅಂತ ಅಂಗೀಕಾರ ಮಾಡಿ ತಂದೆ ದೇವ್ರನ್ನ ಏಕ ಮನಸ್ಸಿನಿಂದ ದೇವ್ರು ಅಂತ ಅಂಗೀಕಾರ ಮಾಡಿರುವಂತ ಎಲ್ಲಾ ಸಹೋದರ ಸಹೋದರರು ಕೂಡ ಏನಾಗಿದ್ದಾರೆ ಅಂತಂದ್ರೆ ನಾವು ಲೋಕಕ್ಕೆ ಬೆಳಕಾಗಿದ್ದೀವಿ ಅಂತ. ಅಂದ್ರೆ ಏನು? ಬೆಳಕಿನ ಕೆಲಸ ಏನು ಪ್ರಿಯ ಸಹೋದರ ಮತ್ತು ಸಹೋದರರು? ಮತ್ತೊಬ್ಬನಿಗೆ ಒಂದು ಬೆಳಕನ್ನ ಕೊಡುವಂಥದ್ದು. ಯಾವ ರೀತಿ? ಒಂದ್ ಒಳ್ಳೆ ಫಲಗಳನ್ನ ಕೊಡುವಂಥದ್ದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಒಂದೊಳ್ಳೆ ಗುಣನ ಬೇರೆಯವ್ರಿಗೆ ಹಂಚೋದು ಪ್ರಿಯರೇ. ಒಂದು ಸ್ವಾರ್ಥ ಭಾವ ಇಲ್ದೇನೆ ನೀತಿವಂತಿಕೆಯಾಗಿ ಇದ್ಕೊಂಡು ಪ್ರತಿಯೊಬ್ಬರನಲ್ಲೂ ಕೂಡ ಒಳ್ಳೇದನ್ನ ಬಯಸಿ ಒಳ್ಳೇದನ್ನೇ ಹಂಚುವಂತ ಒಂದು ಗುಣ ಇದೆಯಲ್ಲ, ಅದೇ ಬೆಳಕು ಪ್ರಿಯರೇ. ಆ ರೀತಿ ಆ ಕತ್ತಲೆನ ಕತ್ತಲೆ ಏನಾಗಿರುತ್ತೆ ಅಂತಂದ್ರೆ ಎಲ್ರಿಗೂ ಕೂಡ ಭಯ ತರುವಂತ ಒಂದು ಸನ್ನಿವೇಶ. ಅದೇ ಬೆಳಕಲ್ಲಿ ಎಲ್ರಿಗೂ ಕೂಡ ಒಂದು ಧೈರ್ಯ ತೊಡುವಂತ ಸನ್ನಿವೇಶ. ಅಂದ್ರೆ ಏನಿದೆ ಅರ್ಥ ಅಂದ್ರೆ ಸತ್ಯ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಯಾರ್ಯಾರ ಸತ್ಯದಲ್ಲಿ ಇದ್ಕೊಂಡು ಸತ್ಯದಲ್ಲೇ ನಾನು ಇರ್ತೀನಿ ಅಂತ ಅನ್ಬಿಟ್ಟು ದೃಢ ನಿಶ್ಚಿತವಾದಂತ ಒಂದು ಮನಸ್ಸನ್ನ ಹಿಡ್ಕೊಂಡು ಬರುವಂತ ಎಲ್ಲಾ ಅಸತ್ಯವಾದಂತ ಕೆಲ್ಸಗಳನ್ನ ಬಿಟ್ಟು ಸತ್ಯದಲ್ಲೇ ಇರುವಂತ ಸಹೋದರ ಸಹೋದರರೇ ಬೆಳಕಾಗಿರ್ತಾರೆ ಪ್ರಿಯರೇ. ಎಕ್ಸಾಂಪಲ್ ಯೇಸು ಕ್ರಿಸ್ತರು ನೋಡಿ, ಅವ್ರ ಏನ್ ಮಾಡಿದ್ರು ಅಂತಂದ್ರೆ ಆ ಒಂದು ಬೆಳಕನ್ನ ಬಿಟ್ಟು ಎಲ್ಲೂ ಕೂಡ ಹಿಂಜಾರಿಲ್ಲ ಪ್ರಿಯರೇ. ಎಂತೆಂತ ಶೋಧನೆಗಳು ಬಂತು ಅವ್ರಿಗೆ. ಚಿಕ್ಕ ವಯಸ್ಸಿಂದಾನೇ ತಗೊಂಡ್ರು, ಮಿಡ್ ಏಜ್ ಅಲ್ಲಿ ಬಂದಾಗ್ಲೂ ಕೂಡ, ಇನ್ನೇನು ಅವ್ರ ಒಂದು ಪ್ರಾಣ ಹೋಗುವಂತ ಸಂದರ್ಭ ಬಂದಾಗ್ಲೂ ಕೂಡ ಆ ಒಂದು ಬೆಳಕನ್ನ ಯಾವುದೇ ಕಾರಣಕ್ಕೂ ಕತ್ತಲೆಗೆ ತರೋ ರೀತಿ ಅವರು ನಯ ನುಡಿಯಲ್ಲೂ ಕೂಡ ನಡ್ಕೊಳ್ಳಿಲ್ಲ ಪ್ರಿಯರೇ. ಅವರೇ ನಮ್ಮ ಯೇಸು ಕ್ರಿಸ್ತರು. ಆ ರೀತಿ ನೀವು ಎಲ್ರೂ ಕೂಡ ನಡಿಬೇಕು ಅಂದ್ಬಿಟ್ಟು ನಮ್ಗೆ ಲೇಖಕರು ಹೇಳ್ತಾ ಇರೋದು. ಸೊ ಇವೆಲ್ಲ ನಾವು ನೋಡ್ಬೇಕಾದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದನ್ನ ನಾವು ಮಾಡೋದಕ್ ಸಾಧ್ಯನಾ ಅಂತಂದ್ರೆ ಖಂಡಿತವಾಗ್ಲೂ ನಾವು ಮಾಡೋದಕ್ ಅಸಾಧ್ಯ. ಆದ್ರೆ ಯೇಸು ಕ್ರಿಸ್ತರ ಮುಖಾಂತರ ಸಾಧ್ಯ ಪ್ರಿಯರೇ. ಪ್ರತಿದಿನವೂ ಕೂಡ ನಾವು ಕ್ರಿಸ್ತನಲ್ಲಿ ನಾವು ಬೇಡಿಕೆನ ಕೇಳ್ಕೊಂಡ್ರೆ ಯೇಸು ಕ್ರಿಸ್ತ ನಮ್ಗೆ ಪಾಲಿಸ್ತಾರೆ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಅನು ಸಿಸ್ಟರ್ ರೀಡ್ ಮಾಡಿ.
ಸತ್ಯವೇದದಲ್ಲಿ ಹಾಗೂ ರೂಢಿ ಮಾತಿನಲ್ಲಿಯೂ ಬೆಳಕು ಸತ್ಯಕ್ಕೆ ಸಂಕೇತವಾಗಿದೆ. ಹೀಗೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನಿಮ್ಮ ಬೆಳಕು ಪ್ರಕಾಶಿಸಲಿ ಎಂಬುದು ಈ ಮುಂದಿನ ಹೇಳಿಕೆಗೆ ಸಮನಾಗಿರುವುದು. ನೀವು ಈಗ ಸತ್ಯದಿಂದ ಬೆಳಗಿಸಲ್ಪಟ್ಟವರಾಗಿರಲಾಗಿ ನೀವೇ ಸತ್ಯಕ್ಕೆ ಜೀವಂತ ನಿದರ್ಶನವಾಗಿದ್ದೀರಿ. ಆದುದರಿಂದ ಅದನ್ನು ಯಾವ ರೀತಿಯಿಂದಲೂ ಮಸಕಾಗುವಂತೆ ಮಾಡಬೇಡಿರಿ, ಆದರೆ ಅದು ಅಧಿಕವಾಗಿ ಪ್ರಕಾಶಿಸುವಂತೆ ಮಾಡಿ ಇತರರು ಹೀಗೆಯೇ ಅದರಿಂದ ಆಶೀರ್ವಾದ ಹೊಂದುವಂತಾಗಲಿ. ಈ ಸತ್ಯವು ಜೀವ ಕೊಡುವ ಬೆಳಕು. ಇದೇ ಲೋಕಕ್ಕೆ ಅಗತ್ಯವಾಗಿರುವುದು. ಇದನ್ನೇ ಎಲ್ಲರೂ ನಿತ್ಯ ಜೀವ ಪಡೆಯುವ ಮುನ್ನ ಹೊಂದಬೇಕಾಗಿರುವುದು. ಸತ್ಯವು ಜನರನ್ನು ಪಾಪ ಮರಣಗಳೆಂಬ ದಾಸತ್ವದೊಳಗಿಂದ ಬಿಡುಗಡೆ ಮಾಡುವ ಮೊದಲು ಅವರು ಸತ್ಯವನ್ನು ತಿಳಿದವರಾಗಿರಬೇಕು. ಸತ್ಯವು ಅವರನ್ನು ಶುದ್ಧೀಕರಿಸಿ ಪ್ರತಿಷ್ಠೆಪಡಿಸುವ ಮೊದಲು ಅವರು ಸತ್ಯವನ್ನು ತಿಳಿದವರಾಗಿರಲೇಬೇಕು. ಯಾಕೆಂದರೆ ಎಲ್ಲಾ ಮನುಷ್ಯರು ಸರಿಯಾದ ಸತ್ಯದ ಪರಿಜ್ಞಾನವನ್ನು ಹೊಂದಬೇಕೆಂಬುದು ದೇವರ ಚಿತ್ತವಾಗಿದೆ. 1 ತಿಮೋಥಿ 2:4. ಆದುದರಿಂದ ಸತ್ಯವನ್ನು ಪ್ರಚಾರ ಮಾಡುವುದರಲ್ಲಿ ದೇವರ ಮಗುವು ಬಹು ಕ್ರಿಯಾಶೀಲನಾಗಬೇಕು. ಅವನು ತನ್ನ ದೀಪವನ್ನು ಬೆಳಗುವಂತೆ ಮಾಡಿ ಅದರ ಕುಡಿ ಕತ್ತರಿಸಿ ಉರಿಯುತ್ತಿರುವಂತೆ ಇಟ್ಟುಕೊಂಡಿರಲಿ. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ನಮ್ಮಲ್ಲಿ ಒಂದು ರೂಢಿ ಅಂದ್ರೆ ನಮ್ಮ ಒಂದು ಡೈಲಿ ಲೈಫ್ ನಲ್ಲಿ ಏನಾಗಿರ್ಬೇಕು ಅಂತಂದ್ರೆ ಒಂದು ಒಳ್ಳೆ ಹವ್ಯಾಸ ಇರ್ಬೇಕಂತೆ. ಆ ಒಂದು ಹವ್ಯಾಸನೇ ಯಾವುದು ಅಂತಂದ್ರೆ ಬೆಳಕು. ಸತ್ಯದ ಒಂದು ಸಾಂಕೇತಿಕವಾಗಿರುವಂತ ಒಂದು ಬೆಳಕ ನಮ್ಮಲ್ಲಿ ಇರಬೇಕು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅದ್ ಯಾವ ರೀತಿ ಇರ್ಬೇಕು ಅಂತಂದ್ರೆ ಜಸ್ಟ್ ನಾರ್ಮಲ್ ಆಗಿರೋದೆಲ್ಲ, ಪ್ರಕಾಶಿಸ್ತಾ ಇರ್ಬೇಕಂತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ನಾವು ಈ ಒಂದು ಸತ್ಯದಲ್ಲಿ ಇದೀವಿ ಅಂತ ಅನ್ಬಿಟ್ಟು, ಅಂದ್ರೆ ಯಾವ ರೀತಿ ಕ್ರಿಸ್ತನ ನಾವು ಅನುಸರಿಸ್ತಾ ಇದೀವಿ ಅಂತ ಅನ್ಬಿಟ್ಟು ನಮ್ಮಲ್ಲಿ ಒಂದು ಕ್ರಿಯೆ ಪ್ರತಿ ದಿನನೂ ಕೂಡ ಪ್ರಕಾಶಿಸೋ ತರ ನಮ್ಮ ಒಂದು ನಡೆ ನುಡಿ ಇರ್ಬೇಕಂತೆ ಪ್ರಿಯರೇ. ಹಾಗೇನೆ ನಾವು ಸತ್ಯಕ್ಕೆ ತವಕದಿಂದನೂ ಕೂಡ ಇರ್ಬೇಕು. ಈ ರೀತಿ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಗೆ ಆಶೀರ್ವಾದ ಹೊಂದೋದಕ್ಕೆ ಸಾಧ್ಯ ಆಗಿರುತ್ತೆ. ನೋಡಿ, ನಾವು ದೇವರ ಒಂದು ಕೃಪೆ, ಒಂದು ಗ್ರೇಸ್ ಅನ್ನೋದು ಇರುತ್ತಲ್ಲ, ಅದನ್ನ ಹೊಂದಬೇಕು ಅಂತಂದ್ರೆ ಯಾವ ರೀತಿ ಇರ್ಬೇಕು ಅಂದ್ರೆ ನಮ್ ಜೀವನದಲ್ಲಿ ಬೆಳಕು, ಅದು ಸತ್ಯನೇ ಇರ್ಬೇಕು. ಅಂದ್ರೆ ಸತ್ಯಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ಬೇಕು ಅಂದ್ಬಿಟ್ಟು ಹೇಳ್ತಾ ಇದಾರೆ. ಆ ರೀತಿ ಇರೋದ್ರಿಂದ ನಮ್ಗೆ ಆಶೀರ್ವಾದ ಯಾವ ತರ ನಾವ್ ಮಾಡುವಂತ ಎಲ್ಲಾ ಒಂದು ಕರ್ತವ್ಯಗಳಲ್ಲಿಯೂ, ಮತ್ತೆ ನಮ್ಗೆ ಒಂದು ಕೇಡಕು ಅನ್ನೋದು ಬರ್ಬೇಕಾದ್ರಲ್ಲೂ ಕೂಡ ಮತ್ತೆ ನಮ್ಮನ್ನ ಯಾವುದೇ ಒಂದು ರೀತಿಯಲ್ಲೂ ಕೂಡ ದೇವರು ಅಂತ ಒಂದು ಶೋಧನೆಗಳಿಗೆ ಬೀಳದೇ ಇರೋ ರೀತಿಯಲ್ಲಿ ಕಾಪಾಡ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ನಡ್ಸ್ಕೊಂಡು ಹೋಗ್ತಾರೆ. ಯಾಕೆ ಅಂದ್ರೆ ವಾಕ್ಯ ನಮ್ಮಲ್ಲಿ ಇರೋದ್ರಿಂದ ನಾವು ಎಲ್ಲಾ ಒಂದು ಸಿಚುವೇಶನ್ಸ್ ನ ವಾಕ್ಯದ ಪ್ರಕಾರನೇ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಓವರ್ಕಮ್ ಮಾಡ್ತೀವಿ. ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಜಯಿಸ್ತೀವಿ. ಆ ರೀತಿ ಮಾಡೋದ್ರಿಂದ ಏನಾಗ್ತೀವಿ ಅಂತಂದ್ರೆ ನಾವು ಖಂಡಿತವಾಗ್ಲೂ ಏನ್ ಮಾಡ್ತೀವಿ ಅಂತಂದ್ರೆ ದೇವರಲ್ಲಿ ಇರ್ತೀವಿ ಪ್ರಿಯರೇ. ಅದಕ್ಕೆ ಒಂದು ವಾಕ್ಯ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ ನೋಡಿ. 1 ತಿಮೋಥಿ 2:4 ಓದಿ. ಓದಿ ದೀಪಾ ಸಿಸ್ಟರ್. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ಯೇಸು ಕ್ರಿಸ್ತರ ಒಂದು ಚಿತ್ತ ಏನ್ ಗೊತ್ತಾ, ಎಲ್ಲಾ ಮನುಷ್ಯರು ಕೂಡ ಸತ್ಯನ ತಿಳ್ಕೊಬೇಕು, ಆ ಒಂದು ಜ್ಞಾನದಲ್ಲಿ ಇರ್ಬೇಕು. ಅಂದ್ರೆ ಯಾವ ರೀತಿ ಒಂದು ಬೆಳಕಿನ ಒಂದು ಜ್ಞಾನದಲ್ಲಿ ಇರ್ಬೇಕು. ಯಾರು ಕೂಡ ತಪ್ಪಾದಂತ ಮಾರ್ಗದಲ್ಲಿ ಹೋಗ್ಬಾರ್ದು, ಎಲ್ರು ಕೂಡ ಸತ್ಯದಲ್ಲೇ ಇರ್ಬೇಕು, ಎಲ್ರು ನೀತಿವಂತರಾಗೇ ಇರ್ಬೇಕು ಅನ್ನೋದು ಯೇಸು ಕ್ರಿಸ್ತರ ಒಂದು ಆಸೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದಕ್ಕಾಗಿನೇ ಯೇಸು ಕ್ರಿಸ್ತರು ಏನ್ ಮಾಡಿದ್ರು ಅಂತಂದ್ರೆ ತನ್ನಲ್ಲಿದ್ದ ಒಂದು ಜೀವನೇ ಕೊಟ್ಬಿಟ್ರು ಪ್ರಿಯರೇ. ಅಂತ ಒಂದು ತ್ಯಾಗಮಯ ಆಗಿರುವಂತ ಯೇಸು ಕ್ರಿಸ್ತರು ನಾವು ಕೂಡ ಏನ್ ಮಾಡ್ಬೇಕು ಅಂದ್ರೆ ಯೇಸು ಕ್ರಿಸ್ತರಿಗಾಗಿ ನಾವು ತ್ಯಾಗ ಮಾಡ್ಬೇಕು. ಯಾವ ತರ? ಈ ಒಂದು ಸತ್ಯದಲ್ಲೇ ಇರ್ತೀನಿ, ಈ ಒಂದು ಬೆಳಕಿನಲ್ಲೇ ಇರ್ತೀನಿ, ಇಲ್ಲಿವರೆಗೆ ದೇವರ ಒಂದು ಕರಿವಿಕೆ ಬರೋವರ್ಗುನು ಕೂಡ, ಈ ಒಂದು ಲೋಕನ ತ್ಯಜಿಸೋವರ್ಗುನು ಕೂಡ ನಾನು ದೇವರಲ್ಲಿಯೂ ಈ ಒಂದು ವಾಕ್ಯದಲ್ಲೂ ನಾನು ನೆಲೆ ಊರ್ತೀನಿ ಅನ್ಬಿಟ್ಟು ನಮ್ಮ ಒಂದು ಮನಸ್ಥಿತಿ ಏನಾಗಿರ್ಬೇಕು ಅಂದ್ರೆ ಯೇಸು ಕ್ರಿಸ್ತರ ಹಾಗೇನೆ ಒಂದು ವಿಚಲಿತವಾಗಿರ್ಬೇಕೇ ಹೊರ್ತು ಅಚಲಿತವಾಗಿರ್ಬಾರ್ದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ರೀತಿ ಇರೋದ್ರಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ಏನ್ ಮಾಡ್ತೀವಿ, ಈ ಒಂದು ವಿಚಾರದಲ್ಲಿ ನೆಲೆಗೊಂಡು ಇರೋದಕ್ಕೆ ಸಾಧ್ಯ. ನೆಕ್ಸ್ಟ್ ನಾವು ಕುಡಿ ಕತ್ತರಿಸಿ ದೀಪ ಉರಿಯುವಂತೆ ಮಾಡುವುದು.
ಕೆಲವು ಆಲೋಚನಾಪರನಾದ ಜೀವಿಯು ಹೇಳುವುದು, ನಾವು ಪದೇ ಪದೇ ಈ ನುಡಿಗಳನ್ನು ಹುಮ್ಮಸ್ಸಿನಿಂದ ಹಾಡಿದ್ದೇವೆ. ಕೆಳಗಿನ ದೀಪಗಳು ಉರಿಯುತ್ತಿರಲಿ, ನಿಮ್ಮ ದೀಪಗಳ ಕುಡಿ ಕತ್ತರಿಸಿ ಇತ್ಯಾದಿ. ಆದರೆ ಇದರ ಅರ್ಥವೇನೆಂದರೆ ನಾವು ಸಜೀವ ವಾಕ್ಯಗಳಿಗೆ ಬಹು ತೀವ್ರವಾಗಿ ಲಕ್ಷ್ಯ ಕೊಟ್ಟು ನಿಖರವಾದ ಸತ್ಯದ ಪರಿಜ್ಞಾನವನ್ನು ಹೊಂದಿ ನಾವು ಎಚ್ಚರಿಕೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ಪ್ರತಿಯೊಂದು ತಪ್ಪನ್ನು, ಅದು ಬೋಧನೆಗಳ ವಿಷಯವಾಗಿರಲಿ ಇಲ್ಲವೇ ನಮ್ಮ ಅನುದಿನದ ನಡೆ ನುಡಿಗಳಾಗಿರಲಿ, ಎಷ್ಟು ಬೇಗ ಅದು ಕಾಣಬರುತ್ತದೋ ಅಷ್ಟು ಬೇಗ ಅದನ್ನು ಕುಡಿ ಸಹಿತ ಕಿತ್ತು ಹಾಕಿ ದೈವಿಕ ಸತ್ಯವೆಂಬ ಶುದ್ಧ ಬೆಳಕು, ಸ್ಪಷ್ಟ ಹಾಗೂ ಪಾರದರ್ಶಕವಾದ ಗುಣಗಳೆಂಬ ಮಾಧ್ಯಮಗಳ ಮೂಲಕ ಯಾವ ಅಡೆತಡೆಯೂ ಇಲ್ಲದೆ ಪ್ರಕಾಶಿಸುವಂತೆ ಮಾಡಲಿ. ಥ್ಯಾಂಕ್ ಯು. ಪ್ರಿಯರೇ, ಲೇಖಕರು ಒಂದೊಳ್ಳೆ ಎಕ್ಸಾಂಪಲ್ ನ ಕೊಡ್ತಾ ಇದ್ದಾರೆ. ಈಗ ನಾವೆಲ್ಲಾನು ಕೂಡ ದೀಪ ಹಸಿರ್ತೀವಿ, ದೀಪ ಯಾವ ರೀತಿ ಇರ್ಬೇಕು, ಯಾವ ರೀತಿ ಆ ಒಂದು ಸ್ಟ್ರಕ್ಚರ್ ಇರುತ್ತೆ ಅಂತ ನಮ್ಗೆಲ್ಲ ಗೊತ್ತು ಪ್ರಿಯರೇ. ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ದೀಪನ ನಾವು ಆ ಎಣ್ಣೆ ಹಾಕಿ ಹತ್ತಿನ ಸುತ್ತಿ ದೀಪನ ಹಚ್ಚಿರ್ಬೇಕಾದ್ರೆ ಅದು ಆ ಒಂದು ದೀಪ ಏನಾಗುತ್ತೆ ಅಂದ್ರೆ ಬೆಳಕನ್ನ ಕೊಡ್ತಾ ಇರುತ್ತೆ. ಬೆಳಕು ಕೊಡ್ತಾ ಕೊಡ್ತಾ ಏನಾಗುತ್ತೆ, ಆ ದೀಪದ ತುದಿ ಏನಾಗ್ಬಿಡುತ್ತೆ, ಕಪ್ಪಗಾಗ್ಬಿಡುತ್ತೆ ಪ್ರಿಯರೇ. ಕಪ್ಪಗಾಗಿ ಏನ್ ಮಾಡ್ಬಿಡುತ್ತೆ ಅಂತಂದ್ರೆ ಆ ಬೆಳಕು ಕಮ್ಮಿ ಆಗೋಗ್ಬಿಡುತ್ತೆ. ಆಗ ಬೆಳಕು ಪ್ರಕಾಶಿಸ್ಬೇಕು ಅಂದ್ರೆ ಮತ್ತೆ ಆ ಒಂದ್ ತುದಿ ಇರುತ್ತಲ್ಲ ಅದನ್ನ ಸ್ವಲ್ಪ ಕಟ್ ಮಾಡ್ಬೇಕು, ಇಲ್ಲ ಕಿತ್ತಾಕ್ಬೇಕು, ಟ್ರಿಮ್ ಮಾಡ್ತಾ ಇರ್ಬೇಕು ಅಂತಾರೆ. ಇದು ಎಲ್ಲಿ ಅಂತಂದ್ರೆ ದೇವ ದರ್ಶನ ಗೂಡಾರದಲ್ಲೂ ಕೂಡ ಇದನ್ನೇ ನಮ್ಗೆ ಸಾಂಕೇತಿಕವಾಗಿ ಸುಂಚೇಚಿತವಾಗಿ ನಮ್ಗೆ ತಿಳಿಸಿದ್ದು ಪ್ರಿಯರೇ. ಅದನ್ನ ಟ್ರಿಮ್ ಮಾಡ್ತಾರೆ ಯಾಜಕರು ಹೋಗಿ. ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಕಸನ ತೆಗೆದಿ ಟ್ರಿಮ್ ಮಾಡ್ತಾರೆ. ಹಾಗೇನಾಗುತ್ತೆ, ಬೆಳಕು ಇನ್ನು ಹೆಚ್ಚಿಗೆ ಬರುತ್ತೆ. ಇದೇ ಪ್ರಕಾರ ನಮ್ಮ ಒಂದು ಜೀವನ ಶೈಲಿಗಳಲ್ಲೂ ಕೂಡ ನಾವು ದೇವ್ರನ್ನ ನಂಬಿದೀವಿ, ಯೇಸು ಕ್ರಿಸ್ತನ ಸ್ವಂತ ರಕ್ಷಕ ಅಂತ ಅಂಗೀಕಾರ ಮಾಡಿದೀವಿ, ಸತ್ಯ ಎಲ್ಲ ತಿಳ್ಕೊಂಡು ಏನಾಗೋಗುತ್ತೆ ಅಂದ್ರೆ ನಮ್ಮಲ್ಲಿ ಮೊಂಡತನ ಬಂದ್ಬಿಡುತ್ತೆ ಪ್ರಿಯರೇ. ಆ ಒಂದು ಮೊಂಡತನ ಏನ್ ಮಾಡುತ್ತೆ ಅಂತಂದ್ರೆ ಮತ್ತೆ ನಮ್ನ ಸತ್ಯದಲ್ಲಿ ಇರ್ಸುತ್ತಾ ಇಲ್ಲ, ಸತ್ಯದಿಂದ ಇನ್ನೂ ದೂರ 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 ತಗೊಂಡೋಗೋದಕ್ಕೆ ಪ್ರಯತ್ನ ಪಡುತ್ತೆ. ಆಗ ನಮ್ಮಲ್ಲಿ ಏನಿರ್ಬೇಕು ಅಂದ್ರೆ, ನಮ್ಮ ಒಂದು ಮನಸ್ಥಿತಿ ಏನಿರ್ಬೇಕು ಅಂದ್ರೆ, ನಾನು ಇನ್ನು ಏನು ಕಲ್ತಿಲ್ಲ, ನಾನು ಇನ್ನು ಏನೂ ತಿಳ್ಕೊಂಡಿಲ್ಲ, ಇನ್ನು ಆಳವಾದಂತ ಒಂದು ರಹಸ್ಯ ಗೂಢಾರ್ಥಗಳು ಇನ್ನು ದೇವರು ನಮ್ಗೆ ತಿಳಿಸ್ತಾ ಇದ್ದಾರೆ ಅನ್ನೋ ಒಂದು ಭಾರವಾದಂತ ಒಂದು ಮನಸ್ಸಿನಲ್ಲಿ ನಾವ್ ಇದ್ದದ್ದೇ ಆದ್ರೆ ಖಂಡಿತವಾಗ್ಲೂ ಆ ಒಂದು ಶುದ್ಧ ಬೆಳಕು ನಾವು ತೋರ್ಸೋದಕ್ಕೆ, ಪ್ರಜ್ವಲಿಸೋದಕ್ಕೆ ಸಾಧ್ಯ ಆಗಿರುತ್ತೆ ಪ್ರಿಯರೇ. ಈ ರೀತಿ ಇರೋದ್ರಿಂದ ನಮ್ಗೆ ಹಲವಾರು ಒಂದು ಗುಣಗಳನ್ನ ನಾವು ದೈವಿಕವಾದಂತ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ನಾವು ಪ್ರಕಾಶ ಹೊಂದೋದಕ್ಕೂ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಯಾರು ರೀಡ್ ಮಾಡ್ತೀರಾ? ಬೇರೆ ಯಾರ ಹತ್ರ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಹತ್ರ ಬೈಬಲ್ ಟೆಕ್ಸ್ಟ್ ಬುಕ್ ಇದೆಯಾ? ದೀಪಾ ಸಿಸ್ಟರ್ ಇದೆಯಾ ನಿಮ್ಮ ಹತ್ರ? ದಿವ್ಯಾ ಸಿಸ್ಟರ್? ಇಲ್ಲ ಬ್ರದರ್ ನನ್ನ ಹತ್ರ. ಓಕೆ ಓಕೆ ಸಿಸ್ಟರ್ಸ್. ಅನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಥ್ಯಾಂಕ್ ಯು. ದೇವರ ಮಕ್ಕಳಲ್ಲಿ ಅನೇಕರು ತಮ್ಮ ದೀಪಗಳ ಕುಡಿ ಕತ್ತರಿಸುವ ವಿಷಯದ ಬಗ್ಗೆ ಉದಾಸೀನರಾದಂತೆ ಕಾಣುವುದು ಒಂದು ಶೋಚನೀಯವಾದ ವಿಷಯ. ಇದು ಸತ್ಯದ ಕೆಲವು ಅಂಶಗಳನ್ನು ಪಡೆದು ಅದರ ಜೊತೆಗೆ ಅತಿ ಹೆಚ್ಚಿನ ತಪ್ಪಿನ ಅಂಶಗಳನ್ನು ಪಡೆದಿರುವರು. ಅವರು ತಪ್ಪನ್ನು ತೆಗೆದುಹಾಕಲು ಪ್ರಯತ್ನಿಸುವ ಬದಲು ಈ ಎರಡನ್ನೂ ಹಿಡಿದುಕೊಂಡು ಅವೆರಡನ್ನು ಒಟ್ಟಾಗಿ ಬೋಧಿಸುವರು. ಹೀಗಾಗಿ ಅವರು ಕೊಡುವ ಬೆಳಕು ಶುದ್ಧ ಬೆಳಕಾಗಿರದೆ ಅದು ತನ್ನಲ್ಲಿ ಮಾತ್ರ ಮಿಶ್ರವಾದ ವರ್ಣಬಿಂಬಗಳ ದೆಸೆಯಿಂದ ಮಾರ್ಪಡಿಸಿದ್ದಾಗಿಯೂ ವಿರೂಪಗೊಳಿಸಿದ್ದಾಗಿಯೂ ಇರುವುದು. ಅಲ್ಲದೆ ಮತ್ತೆ ಶುದ್ಧವಾದ ಸತ್ಯವನ್ನು ಅಧಿಕವಾಗಿ ಹೊಂದಿದ್ದಾಗ್ಯೂ ಕೆಲವರು ಅವುಗಳನ್ನು ತಮ್ಮ ಗುಣ ಶುದ್ಧ ಮಾಡಲು ಪರಿಣಾಮಕಾರಿಯಾಗುವಂತೆ ಬಿಡುವಲ್ಲಿ ವಿಫಲರಾಗುವರು. ಹೀಗಾಗಿ ತಾನು ಹೊಂದಿರುವ ಮಲಿನವಾದ ಮಾಧ್ಯಮದ ಮೂಲಕವಾಗಿ ಆ ಬೆಳಕು ಮಸುಕು ಮಾಡಲ್ಪಟ್ಟು ತಪ್ಪಾಗಿ ನಿರೂಪಿತವಾಗುವುದು. ಯಾರು ತಮ್ಮ ವಶಕ್ಕೆ ಒಪ್ಪಿಸಿದ ಸತ್ಯದ ಪವಿತ್ರವಾದ ಹೊಣೆಗಾರಿಕೆಯನ್ನು ಈ ರೀತಿಯಲ್ಲಿ ಹೊಂದಿರುವರೋ ಅವರು ನಿಜವಾಗಿಯೂ ಅದಕ್ಕೆ ಯೋಗ್ಯರಲ್ಲದವರಾಗುವರು. ಅಲ್ಲದೆ ಅವರು ಕಡೆಯಲ್ಲಿ ಅದನ್ನು ಕಳೆದುಕೊಳ್ಳಬೇಕು. ಯಾಕೆಂದರೆ ನೀತಿಗೋಸ್ಕರ ಅದನ್ನು ಕಳೆದುಕೊಳ್ಳಬೇಕು. ಏಕೆಂದರೆ ನೀತಿವಂತರಿಗೋಸ್ಕರ ಪ್ರಕಾಶವು ಬಿತ್ತಲ್ಪಟ್ಟಿದೆ ಎಂದು ಬರೆಯಲ್ಪಟ್ಟಿರುವುದು. ಮತ್ತು ಸತ್ಯವು ನಿರೀಕ್ಷಿಸುವಂತಹಗಳ ವಿಷಯಗಳಲ್ಲಿ ತೋರುವ ಉದಾಸೀನತೆಯು ಅನೀತಿಯಾಗಿರುವುದು ಎಂಬುದು. ಥ್ಯಾಂಕ್ ಯು ಸಿಸ್ಟರ್.
ಪ್ರಿಯರೇ, ನಾವು ಕಳೆದ ಪ್ಯಾರನಲ್ಲಿ ನಾವು ನೋಡುವಲ್ಲ, ಅದ್ರ ಬಗ್ಗೆನೇ ಇಲ್ಲೂ ಕೂಡ ನಮ್ಗೆ ಹೇಳ್ತಾ ಇರೋದು. ಇಲ್ಲಿ ಮೋಸ್ಟ್ ಎಬಲ್ ಆಗಿ ನಮ್ಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ ಉದಾಸೀನ ಮಾಡಬಾರ್ದು, ಅಂದ್ರೆ ನೆಗ್ಲಿಜೆನ್ಸಿ. ಯಾವುದೇ ಒಂದು ಸತ್ಯವೇದ ವಿದ್ಯಾರ್ಥಿಗಳಲ್ಲೇ ಆಗ್ಲಿ ಈ ಒಂದು ಕೆಟ್ಟವಾದಂತ ಒಂದು ಗುಣ ಇರಬಾರ್ದಂತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಯಾವ ರೀತಿ ಇದನ್ನ ನಾವು ಈ ನಮ್ಮ ಒಂದು ಆತ್ಮಿಕವಾದಂತ ಜೀವಿತದಲ್ಲಿ ನಾವು ತಗೋಬಿಡ್ತೀವಿ ಅಂತಂದ್ರೆ ಪ್ರಿಯರೇ, ನಾವು ಸತ್ಯನ ಕೇಳ್ತಾ ಇರ್ತೀವಿ, ತಿಳ್ಕೊಂತಾ ಇರ್ತೀವಿ. ಇದೇ ಸತ್ಯ, ಇದೇ ತಿಳುವಳಿಕೆ ಅಂತ ಅನ್ಬಿಟ್ಟು ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ನಾವೇನ ಹೋದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಏನಾಗೋಗ್ತೀವಿ ಅಂತಂದ್ರೆ ನಮ್ಮ ಒಂದು ಓಟನೇ ನಾವು ನೆಗ್ಲೆಕ್ಷನ್ಸ್ ಅಂದ್ರೆ ಏನು ಒಂದು ಉದಾಸೀನ ಮಾಡ್ಬಿಡ್ತೀವಿ ನಮ್ಮ ಒಂದು ಓಟನ. ನಮ್ಮ ಒಂದು ಓಟ ಯಾವ ರೀತಿ ಪ್ರತಿಷ್ಠೆ ಓಟ. ಈಗ ಓಡುವಂತ ಓಟಗಾರ ಹೇಗಿರ್ತಾನೆ ಅಂತಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಒಂದೇ ಫ್ಲೋ ಓಡಿದ್ರೇನೆ ಪ್ರಶಸ್ತಿ ಗೆಲ್ಲೋದಕ್ ಸಾಧ್ಯ. ಅದೇ ಪ್ರಕಾರ ನಮ್ಮೆಲ್ಲರ ಒಂದು ಜೀವಿತದಲ್ಲಿ ಕಾನ್ಸಂಟ್ರೇಷನ್ ಆದಾಗ ನಮ್ಮ ಒಂದು ಸ್ಪಿರಿಟ್ ಆಫ್ ಪವರ್ ಯಾವ ರೀತಿ ಇರ್ತೀವಿ, ಎಂತ ಒಂದು ಉತ್ತೇಜಸ್ಸು, ಎಂತ ಒಂದು ತೇಜಸ್ಸು, ಯಾವ ರೀತಿ ಎಲ್ಲಾ ಒಂದು ಕ್ಲಾಸ್ಗಳನ್ನ ಕೇಳೋದು, ಎಲ್ಲಾ ಒಂದು ಆಕ್ಟಿವಿಟಿನ ಮಾಡೋದು ಹೆಂಗಿರ್ತೀವೋ ಅದೇ ಪ್ರಕಾರನೇ ಪ್ರಿಯ ಸಹೋದರ ಮತ್ತು ಸಹೋದರ ನಮ್ಮ ಅಂತ್ಯ ಓಟದವರೆಗೂ ಇರ್ಬೇಕು ಪ್ರಿಯರೇ. ನಮ್ಮಲ್ಲಿ ಯಾವುದೇ ಒಂದು ರೀತಿಯ ಒಂದು ಉದಾಸೀನ ಒಂದು ತಪ್ಪಾದಂತ ರೀತಿಯ ಒಂದು ಕಾಲ್ಪಿಕವಾದಂತ ಒಂದು ಯೋಜನೆಗಳನ್ನ ನಾವು ಮಾಡ್ಕೊಂಡು ನಾವು ಅಶುದ್ಧರಾಗಿರ್ಬಾರ್ದು ಪ್ರಿಯರೇ. ನಮ್ಗೆ ಶುದ್ಧ ಭಾವದಿಂದ ನಾವು ಈ ಒಂದು ಗುಣನ ಹೊಂದ್ಕೊಂಡು ನಮ್ಮಲ್ಲಿರುವಂತ ಒಂದು ಗುಣನ ವ್ಯಕ್ತಪಡಿಸ್ಕೊಂಡು ದೇವರಲ್ಲಿ ನಾವು ಐಕ್ಯರಾಗಿರ್ಬೇಕು. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನಮ್ಮ ಕರ್ತನ ದಿನದಲ್ಲಿ ದೈವಿಕ ಸತ್ಯದ ಬೋಧಕರುಗಳು ಹಾಗೂ ಅದರ ಪ್ರತಿನಿಧಿಗಳೆಂದು ಬಹಿರಂಗವಾಗಿ ನಟನೆ ಮಾಡುವವರಿದ್ದರು. ಶಾಸ್ತ್ರಿಗಳು ಮತ್ತು ಫರಿಸಾಯರು ಸತ್ಯದಲ್ಲಿ ಬಹು ಆಸಕ್ತಿ ಉಳ್ಳವರೆಂದು ತೋರ್ಪಡಿಸಿಕೊಂಡು ಅದರಲ್ಲಿನ ಶುದ್ಧೀಕಾರಕ ಶಕ್ತಿಗೆ ತಾವೇ ಬಹು ಪ್ರಶಂಸನೀಯ ವ್ಯಕ್ತಿ ನಿದರ್ಶನಗಳೆಂದು ಭಾವಿಸಿಕೊಂಡಿದ್ದರು. ತಾವು ಬೆಳಕನ್ನು ಹೊಂದಿರುವುದಾಗಿಯೂ ಅದು ಪ್ರಕಾಶಿಸುವಂತೆ ಮಾಡಿರುವುದಾಗಿಯೂ ಹೇಳಿಕೊಳ್ಳುತ್ತಿದ್ದರು. ಫರಿಸಾಯನು ಹೇಳಿದ್ದು, ದೇವರೇ, ನಾನು ಇತರರಂತೆ ಅಲ್ಲವೆಂಬುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ನಾನು ವಾರಕ್ಕೆರಡಾವರ್ತಿ ಉಪವಾಸ ಮಾಡುತ್ತೇನೆ. ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10% ಪಾಲು ಕೊಡುತ್ತೇನೆ. ಆದರೆ ಕರ್ತನು ಹೇಳಿದ್ದು, ಅಯ್ಯೋ, ನೀವು ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ ಸರಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. ಕರ್ತನ ದೃಷ್ಟಿಯಲ್ಲಿ ಹೀಗೆ ಅವರು ಕಂಡು ಬಂದಿದ್ದರು. ಆದರೆ ಅವರು ಜನರ ಭಯ ಭಕ್ತಿಗೆ ಪಾತ್ರರಾಗಿ ಗೌರವಿಸಲ್ಪಟ್ಟು ಅವರಿಂದ ಪರಿಶುದ್ಧರೆಂದು ಪರಿಗಣಿಸಲ್ಪಟ್ಟು ಸತ್ಯ ಹಾಗೂ ಪರಿಶುದ್ಧ ಮಾರ್ಗದ ಮಾರ್ಗದರ್ಶಕರೆಂದು ಮಾನ್ಯತೆ ಪಡೆದಿದ್ದರು. ದೇವರ ಆಜ್ಞೆಗಳಿಗೆ ನಿಷ್ಫಲವೂ ವಿವೇಕವಿಲ್ಲದ್ದೂ ಆದ ತಮ್ಮ ಸಂಪ್ರದಾಯಗಳನ್ನು ಕೂಡಿಸಲು ಅರ್ಹರೆಂದು ತಮ್ಮನ್ನು ಭಾವಿಸಿಕೊಂಡಿದ್ದರು. ಇವು ದೇವರ ಆಜ್ಞೆಗಳನ್ನು ನಿರರ್ಥಕಗೊಳಿಸಿದ್ದವು ಮತ್ತು ಅವರು ಜನರಿಗೆ ಈ ಸಂಪ್ರದಾಯಗಳನ್ನು ಬೋಧಿಸಲು ಬಹು ಆಸಕ್ತಿ ತೋರಿದ್ದರು ಎಂಬುದೇ. ಥ್ಯಾಂಕ್ ಯು. ಆತ್ಮೀಯರೇ, ಲೇಖಕರಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇಷ್ಟವರೆಗೂ ಒಂದು ಎಕ್ಸಾಂಪಲ್ ನ ಕೊಟ್ರು. ಈಗ ಯೇಸು ಕ್ರಿಸ್ತರು ಜೀವಿಸ್ತಿದ್ದಂತ ಒಂದು ಕಾಲಘಟ್ಟದಲ್ಲಿ ನಡೆದಂತ ಒಂದು ಘಟನೆ ಬಗ್ಗೆ ನಮ್ಗೆ ವಿಶ್ಲೇಷಣೆನ ಕೊಡ್ತಾ ಇದಾರೆ. ನೋಡಿ, ಆ ಯೇಸು ಕ್ರಿಸ್ತ ಇದ್ದಾಗ್ಲೂ ಕೂಡ ಶಾಸ್ತ್ರಿಗಳು ಫರಿಸಾಯರುಗಳೆಲ್ಲ ಇದ್ರು. ಅವರು ಹೇಗಿದ್ರು ಅಂತಂದ್ರೆ ನಟನೆ ಮಾಡ್ತಿದ್ರು, ಒಂದು ಆಕ್ಟಿಂಗ್ ಮಾಡ್ತಿದ್ರು. ನಾವೊಬ್ರೇ ನೀತಿವಂತರು, ನಾವು ಮಾತ್ರ ಪರಿಶುದ್ಧರು, ನಾವು ದೇವರ ಒಂದು ಆಜ್ಞೆಗಳನ್ನೆಲ್ಲ ಕೈಗೊಂಡು ನಡೀತಾ ಇದೀವಿ, ನಾವು ಎಲ್ಲಾ ರೀತಿಯದಲ್ಲೂ ಕೂಡ ಉನ್ನತರು ಅಂತ ಅನ್ಬಿಟ್ಟು ತೋರಿಸ್ತಾ ಇದ್ರು ಪ್ರಿಯರೇ. ಉದಾಹರಣೆ ಕೂಡ ಸಾಮ್ಯದಲ್ಲೂ ಕೂಡ ನಾವು ಓದಿರ್ತೀವಿ. ಒಬ್ಬ ಫರಿಸಾಯನು ಒಬ್ಬ ಇರ್ತಾನೆ, ದೇವ್ರ ಹತ್ರ ಬಂದ್ಬಿಟ್ಟು, ನೋಡಪ್ಪ ತಂದೆ ದೇವ್ರೆ, ನಾನು ಉಪವಾಸ ಮಾಡ್ತೀನಿ, ಎಲ್ಲಾ ರೀತಿಯ ಕಾಣಿಕೆಗಳನ್ನ ಅರ್ಪಿಸ್ತೀನಿ, ಎಲ್ಲಾ ರೀತಿಯ ಒಂದು ಆಜ್ಞೆಗಳನ್ನ ಕೈಗೊಂಡು ನಡೀತಾ ಇದ್ದೀನಿ, ನನ್ನ ಮಾತ್ರ ನೀನು ಆಶೀರ್ವದಿಸ್ಬೇಕು ಅಂತ ಅನ್ಬಿಟ್ಟು ಕೇಳ್ಕೊತಾನೆ ಪ್ರಿಯರೇ. ಇದರಲ್ಲಿ ಯೇಸು ಕ್ರಿಸ್ತ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಈ ಒಂದು ದೃಷ್ಟಿಕೋನದಲ್ಲಿ ಯಾವುದೇ ಒಂದು ಸಹೋದರ ಸಹೋದರಿ ಇದ್ರೂ ಕೂಡ ಅವ್ರು ಕೇಳ್ತಿರೋದೆಲ್ಲ ಕೂಡ ವ್ಯರ್ಥವಾಗಿರುತ್ತೆ ಪ್ರಿಯರೇ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ನೋಡೋದೇನಂತ ಅಂದ್ರೆ ನಿಷ್ಕಪಟವಾದಂತ ಒಂದು ಮನಸ್ಸು. ಕಪಟವಾದಂತ ಮನಸ್ಸನ್ನ ದೇವ್ರು ಯಾವುದೇ ಕಾರಣಕ್ಕೂ ನೋಡ್ತಾ ಇಲ್ಲ ಪ್ರಿಯರೇ. ಯೇಸು ಕ್ರಿಸ್ತರು ಕೂಡ ನಿಷ್ಕಪಟವಾಗಿರೋಂತವ್ರನ್ನೇ ಆರಿಸಿ ತೆಗಿತಾ ಇರೋದು. ಅದಿರೋದ್ರಿಂದ ದೇವರ ಆಜ್ಞೆಗಳನ್ನ ಒಂದು ನಿಷ್ಕಳಂಕವಾದಂತ ರೀತಿಯಲ್ಲಿ ನಾವು ಕೈಗೊಂಡು ನಡಿಬೇಕೇ ಹೊರ್ತು
ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಒಂದು ತಪ್ಪಾದಂತ ರೀತಿಯಲ್ಲಿ ನಾವು ನಡ್ಕೊಳ್ಳೋದು ಸರಿ ಬರಲ್ಲ ಪ್ರಿಯರೇ. ಏನಕ್ಕಂದ್ರೆ ದೇವರ ಆಜ್ಞೆ ಏನ್ ಹೇಳುತ್ತೆ ಅಂತಂದ್ರೆ ತುಂಬಾ ತುಂಬಾ ವಿಶೇಷವಾದಂತ ರೀತಿಲಿ, ತುಂಬಾ ಅರ್ಥಭರಿತವಾದಂತ ರೀತಿಲಿ ಹೇಳೋದೇನಂತ ನಾವು ನೋಡ್ಬೇಕಂದ್ರೆ ಪ್ರೀತಿ. ಆ ಒಂದು ಪ್ರೀತಿಯಿಂದಲೇ ಎಲ್ಲಾ ಒಂದು ಆಜ್ಞೆಗಳನ್ನ ನಾವು ಕೈಗೊಂಡು ನಡಿಬೇಕೇ ಹೊರ್ತು ತಪ್ಪಾದಂತ ರೀತಿಲಿ ಅಲ್ಲ. ನಾವು ಈ ಒಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತ ಒಂದು ಕಾಲಘಟ್ಟದಲ್ಲೇ ಈ ರೀತಿ ಇರ್ಬೇಕಾದ್ರೆ ನಮ್ಮ ಒಂದು ಕಾಲಘಟ್ಟದಲ್ಲೂ ಕೂಡ ಈ ಒಂದು ಅಂತ್ಯ ಕಾಲದಲ್ಲೂ ಕೂಡ ಇದೇ ರೀತಿ ನಡೀತಾ ಇದೆ. ಆದ್ರೆ ಅಲ್ಲಿ ಸ್ವಲ್ಪ ಇಲ್ಲಿ ಹೆಚ್ಚಿಗೆ ನಡೀತಾ ಇದೆ ಪ್ರಿಯರೇ. ಆಗಿರೋದ್ರಿಂದ ನಾವು ಜಾಗರೂಕತೆ ಆಗಿರೋದು ತುಂಬಾ ತುಂಬಾ ಒಳ್ಳೇದು. ಏನಕ್ಕೆ ಅಂತಂದ್ರೆ ನಮ್ಮ ಒಂದು ಹಳೆ ಸ್ವಭಾವ ಇದೆಯಲ್ಲ, ಅದು ಯಾವ ರೀತಿ ಏನಾದ್ರೂ ಸರಿ ಓವರ್ ರಿಯಾಕ್ಟ್ ಮಾಡ್ಬಿಡುತ್ತೆ. ಆ ಒಂದು ಹಳೆ ಸ್ವಭಾವನ ನಾವು ಸ್ಟ್ಯಾಂಡರ್ಡ್ ಆಗಿ ಹಿಡ್ಕೊಂಡು ಈ ಒಂದು ನೂತನ ಸೃಷ್ಟಿನ ಕಾಪಾಡ್ಕೊಂಡು ನಾವು ಹೋಗೋದಕ್ಕೆ ಪ್ರಯತ್ನ ಪಡ್ಬೇಕು. ನೆಕ್ಸ್ಟ್ ಪ್ಯಾರ ರೀಡ್ ಮಾಡೋಣ. ಅನು ಸಿಸ್ಟರ್ ರೀಡ್ ಮಾಡ್ತಾರ ನೆಕ್ಸ್ಟ್ ಪ್ಯಾರ. ಹ್ಮ್ ಹೀಗೆ ಮಾಡುವಲ್ಲಿ ಈ ಬೋಧಕರು ಕ್ಷಮಾರ್ಹರಾಗಿರಲಿಲ್ಲ. ದೇವರ ಧರ್ಮಶಾಸ್ತ್ರವು ಅವರ ಮುಂದೆ ತೆರೆದದ್ದಾಗಿತ್ತು ಮತ್ತು ಅದರ ವಿಷಯವಾಗಿ ಸೂಕ್ತವಾದ ತಿಳುವಳಿಕೆ ಹೊಂದುವುದು ಅವರ ಸೌಭಾಗ್ಯವೂ ಕರ್ತವ್ಯವೂ ಆಗಿತ್ತು. ಹಾಗೂ ಕ್ರಿಸ್ತನು ಬಂದ ನಂತರ ಆತನ ಉಪದೇಶಗಳು ಸತ್ಯವನ್ನು ಸುಸ್ಪಷ್ಟವಾಗಿ ವ್ಯಕ್ತಗೊಳಿಸಿ ಅವರ ಪೊಳ್ಳು ಸಂಪ್ರದಾಯಗಳ ನಿರರ್ಥಕತೆಯನ್ನು ಪೂರ್ಣವಾಗಿ ಕಾಣುವಂತೆ ಮಾಡಿರುವಲ್ಲಿ ಅವರು ಇದಕ್ಕೆ ಕ್ಷಮೆಯಿಲ್ಲದವರಾಗಿದ್ದರು. ಮತ್ತು ಅವರು ತಮ್ಮ ಹಿರಿಯರಿಂದ ಬಂದ ಸಂಪ್ರದಾಯಗಳನ್ನು ಹಿಡಿದುಕೊಂಡು ಅದನ್ನು ಬೋಧಿಸಲು ಮತ್ತು ತಮ್ಮ ನಿರರ್ಥಕತೆಯನ್ನು ಹೊರಗೆಡವಿ ಅಧಿಕವಾಗುತ್ತಾ ಬರುತ್ತಿದ್ದ ಸತ್ಯದ ಬೆಳಕನ್ನು ವಿರೋಧಿಸಲು ದೃಢವಾಗಿ ನಿರ್ಧರಿಸಿರಲು ಅವರ ಕಪಟದ ಬಗ್ಗೆ ನಮ್ಮ ಕರ್ತನು ಮಾಡಿದ ಆರೋಪಗಳು ಅದರ ವಿಷಯವಾಗಿ ಬಹು ಸೂಕ್ತವಾಗಿದ್ದವು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಒಂದು ಘಟನೆ ನಡೆದುಬಿಟ್ಟಿದೆ. ಏನಿದು ಅಂತ ನಾವು ನೋಡ್ಬೇಕಾದ್ರೆ ಈ ಒಂದು ಆಜ್ಞೆಗಳೆಲ್ಲ ಇತ್ತಲ್ಲ, ಅವರ ಹಿರಿಯರಿಂದ ಬಂದಂತ ಒಂದು ಆಜ್ಞೆಗಳು ಹೆಚ್ಚು ಕಮ್ಮಿ ಯೇಸು ಕ್ರಿಸ್ತರು ಬರೋವರ್ಗೆನೆ 2000 ವರ್ಷಗಳಾಗೋಗ್ಬಿಟ್ಟಿದೆ. ಅದು ಯಾವುದೇ ಒಂದು ರೀತಿಯ ಒಂದು ಮಾಡಿಫೈನ ಅಂದ್ರೆ ಯಾವ ರೀತಿ ಅಂತಂದ್ರೆ ಅದರ ಒಂದು ಮೌಲ್ಯತೆನ ಯಾರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ಅದು ಏನ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು ಅಂತಂದ್ರೆ ತಪ್ಪಾದಂತ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡು ತಪ್ಪಾದಂತ ಒಂದು ಕಾಲ್ಪನಿಕವಾದಂತ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಹೊರತು ಅದ್ರ ಒಂದು ಒಳಗಿನ ಅರ್ಥನೇ ತಿಳ್ಕೊಂಡಿರಲ್ಲ ಪ್ರಿಯರೇ ಆಗಿನ ಒಂದು ಇಸ್ರೇಲ್ಸ್ನವ್ರು. ಈಗ್ಲೂ ಕೂಡ ನಮ್ಮಲ್ಲಿ ಏನಾಗೋಗಿದೆ ಅಂತಂದ್ರೆ ನಮ್ಮಲ್ಲೂ ಕೂಡ ಇದೇ ಒಂದು ಹಂತಕ್ಕೆ ನಾವು ಹೊರಡೋಗ್ತಾ ಇದೀವಿ ಪ್ರಿಯರೇ. ನಾವು ಏನಾಗಿದೀವಿ ಅಂತಂದ್ರೆ ಸತ್ಯನ ತಿಳ್ಕೊಂಡಿದೀವಿ, ಸತ್ಯಕ್ಕಾಗಿ ನಾವು ನಿಂತಿದೀವಿ ಹೊರತು ಸತ್ಯಕ್ಕಾಗಿ ನಾವು ಬಾಳ್ತಾ ಇಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸತ್ಯಕ್ಕಾಗಿ ಬಾಳುವಂತ ಒಂದು ಸಹೋದರ ಸಹೋದರಿ ಏನಾಗಿರ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ಅವರು ಸತ್ಯದ ಬೆಳಕು ಅವರಲ್ಲಿ ಇರುತ್ತಂತೆ. ಅವರಲ್ಲಿ ಸತ್ಯದ ಬೆಳಕಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಅವರು ಸತ್ಯದಲ್ಲೇನೆ ಅವರು ಕರ್ತನ್ನ ಆರಾಧಿಸಿ ಆ ಕರ್ತನ್ನ ಅವರು ಹೊಂದಿಸುವಂತ ಒಂದು ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಇಷ್ಟ ಪಡ್ತಾರಂತೆ ಪ್ರಿಯರೇ. ನೋಡಿ ಅದರ ನೆಕ್ಸ್ಟ್ ಪ್ಯಾರದಲ್ಲೂ ಕೂಡ ಹೇಳ್ತಾರೆ ನೋಡಿ, ನೋಡೋಣ ಓದೋಣ. ಇದರದೇ ಒಂದು ವಾರ್ತೆನ ಅದರಲ್ಲಿ ಒಂದು ವಿಶ್ಲೇಷಣವಾದಂತ ರೀತಿಯಲ್ಲಿ ತಿಳಿಸ್ತಾರೆ. ಓದಿ. ಶಾಸ್ತ್ರಿಗಳು ಮತ್ತು ಫರಿಸಾಯರು ಅಧಿಕವಾದ ಸತ್ಯವನ್ನು ಹೊಂದಿದ್ದರು. ಅವರು ದೇವರ ಧರ್ಮಶಾಸ್ತ್ರವನ್ನು ಪೂರ್ಣವಾಗಿ ಹೊಂದಿದವರಾಗಿದ್ದು ಅದನ್ನು ನಂಬುವುದಾಗಿಯೂ ಮತ್ತು ಬೋಧಿಸುವುದಾಗಿಯೂ ಇರುವೆವೆಂದು ಹೇಳಿಕೊಂಡಿದ್ದರು. ಆದರೆ ಅವರು ತಮ್ಮ ಸಾಂಪ್ರದಾಯಿಕ ಮತ್ತು ವಾಸ್ತವದಲ್ಲಿ ಅಗೌರವವುಳ್ಳವರಾಗಿದ್ದರು. ಸುಣ್ಣ ಲೇಪಿಸಿದಂತ ತಮ್ಮ ಗುಣಗಳ ಮೂಲಕ ಧರ್ಮವಿಧಿಯನ್ನು ಸೂಚನೀಯವಾಗಿ ಮಾರ್ಪಡಿಸಿ ವಿರೂಪಗೊಳಿಸಿರುವರು. ಇದರ ಫಲವಾಗಿ ತೋರಿಕೆಗಾಗಿ ಜನರನ್ನು ದೇವರ ಕಡೆಗೆ ತಿರುಗಿಸುವ ಅವರ ಪ್ರಯತ್ನಗಳು ಜನರನ್ನು ಅವರಂತೆಯೇ ಅಧಿಕ ಕಪಟಿಗಳನ್ನಾಗಿ ಮಾಡುವುದರಲ್ಲಿ ಪರಿಣಮಿಸಿತ್ತು ಎಂಬುದೇ. ಥ್ಯಾಂಕ್ ಯು. ನೋಡಿದ್ರ ಆತ್ಮೀಯರೇ, ಇಲ್ಲಿ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಇಲ್ಲೇನಾಗೋಯ್ತು ಅಂತಂದ್ರೆ ಶಾಸ್ತ್ರಿಗಳು ಮತ್ತೆ ಫರಿಸಾಯರು ಅಧಿಕವಾದಂತ ಒಂದು ಸತ್ಯನ ಹೊಂದಿದ್ರು. ಅಂದ್ರೆ ಇದು ದೇವರ ಒಂದು ಆಜ್ಞೆಗಳನ್ನೆಲ್ಲ ತಿಳ್ಕೊಂಡಿದ್ರು, ಕೈಗೊಂಡು ನಡೀತಿರ್ಲಿಲ್ಲ. ಇರೋದ್ರಿಂದ ಅವ್ರು ಏನಾಗೋದ್ರು ಅಂತಂದ್ರೆ ತಮ್ಮಲ್ಲೇ ತಾವು ಏನ್ ಮಾಡ್ಕೊಂಡ್ರು ಅಂತಂದ್ರೆ ಕಾಲ್ಪನಿಕವಾದಂತ ಒಂದು ಬೋಧನೆಗಳನ್ನ ಮಾಡ್ಕೊಳ್ಳೋದಿಕ್ಕೆ ಬಂದ್ಬಿಟ್ರು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಈ ರೀತಿ ಮಾಡೋದ್ರಿಂದ ಏನಾಯ್ತು ಅಂತಂದ್ರೆ ಅವರು ದೇವ್ರಿಗೂ ಮತ್ತೆ ಧರ್ಮಶಾಸ್ತ್ರಕ್ಕೂ ಅಯೋಗ್ಯವಾದಂತ ರೀತಿ ನಡ್ಕೊಳ್ಳೋ ರೀತಿ ಆಗೋದ್ರು. ಆಗಿರೋದ್ರಿಂದ ಅವ್ರ ಏನಾದ್ರು ಅಂದ್ರೆ ಕಪಟಿಗಳಾಗೋದ್ರು ಪ್ರಿಯರೇ, ಅಂದ್ರೆ ಸ್ವಾರ್ಥ ಬುದ್ಧಿ ಉಳ್ಳವರಾಗೋದ್ರು. ಆದ್ರೆ ನಾವಾದ್ರೂ ಈ ರೀತಿ ಇರ್ದೇನೆ ಸತ್ಯದಲ್ಲಿ ಇರೋದಕ್ಕೆ ಪ್ರಯತ್ನ ಪಡುವಂತವರಾಗಿರೋಣ. ನೆಕ್ಸ್ಟ್ 2 ಪ್ಯಾರನ ರೀಡ್ ಮಾಡೋಣ. ಕರ್ತನು ತನ್ನ ಶಿಷ್ಯರಿಗೆ ಹೇಳಿದ್ದು,
ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಜನರಿಗೆ ನಿಜವಾಗಿಯೂ ಉತ್ತಮವೂ ಪ್ರಶಂಸಾರ್ಹವೂ ಆಗಿ ಕಾಣುವುದಾದರೂ ದೇವರ ಎಣಿಕೆಯಲ್ಲಿ ಕೇವಲ ಬೂಟಾಟಿಕೆಯೂ ಕಪಟವೂ ಆಗಿರುವ ನೀತಿಯ ಬಗ್ಗೆ ಎಚ್ಚರವಾಗಿರೋಣ. ಹೃದಯಗಳನ್ನು ನೋಡುವವನಾದ ದೇವರು ನಾವು ಯಾವ ಉದ್ದೇಶದಿಂದ ಸತ್ಯವನ್ನು ಪಡೆದವರಾಗಿದ್ದೇವೆ ಇಲ್ಲವೇ ಅದನ್ನು ಪ್ರಚುರಗೊಳಿಸುತ್ತಿದ್ದೇವೆಂಬುದನ್ನು ಕೂಡಲೇ ಗ್ರಹಿಸುವನು. ಮತ್ತು ದೈವಿಕ ಸಂಪತ್ತನ್ನು ಕ್ಷಣಿಕವಾದ ಜೀವಿತದ ಅಲ್ಪಗಳಿಗೆ ಮಾರಾಟ ಮಾಡಲು ಯತ್ನಿಸುವುದು ತಪ್ಪಾದವುಗಳನ್ನು ಹಿಡಿದುಕೊಂಡು ಅದನ್ನು ಬೋಧಿಸಿ ದೇವರ ಸತ್ಯವನ್ನು ಮಂಕು ಮಾಡುವುದು ಇಲ್ಲವೇ ಅದನ್ನು ವಿರೋಧಿಸುವುದು ಇಲ್ಲವೇ ಒಂದು ಸಾರಿ ಅಂಗೀಕರಿಸಿದ ನಂತರ ಅದನ್ನು ಸಮಾಧಿಯ ಹಾದಿಯಲ್ಲಿರುವ ಮೃತಪ್ರಾಯರಾದ ತನ್ನ ಸಹ ಪ್ರಯಾಣಿಕರಿಗೆ ಹಣಕ್ಕಾಗಲಿ ಅಥವಾ ಪ್ರಭಾವ ಬೆಳೆಸಲಾಗಲಿ ಅಥವಾ ಜನಪ್ರಿಯತೆಗಾಗಲಿ ಇಲ್ಲವೇ ಇತರೆ ಯಾವ ಪ್ರತಿಫಲಗಳಿಗಾಗಿ ಬೀಕರಿ ಮಾಡುವುದು ಮೂರ್ಖತನವೇ ಸರಿ ಎಂಬುದೇ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಮಾಡಿ. ಹೀಗಿದ್ದರೂ ಸತ್ಯವನ್ನು ಹೀಗೆ ಕಪಟಿಗಳಾಗಿ ಮಾರಾಟ ಮಾಡುವವರಾದರೂ ಒಂದು ಪ್ರಯಾಣದಲ್ಲಿ ಅದನ್ನು ಬಲಹೀನವಾಗ ಮಾಡುವ ಕೆಲವರು ಇರುವರು. ಅದರ ಫಲವಾಗಿ ಅವರು ಈಗಿನ ಕಾಲದಲ್ಲಿಯೂ ಮತ್ತು ಮುಂದಿನ ಕಾಲದಲ್ಲಿಯೂ ಅದನ್ನು ಕಳಗೊಂಡವರಾಗುವರು. ನಾವು ಪಕ್ಷಪಾತ, ಕೆಲವು ಪ್ರಮಾಣದಲ್ಲಿ ತಮ್ಮ ಮಾದರಿಯ ಅನುಸರಣೆ ಅಥವಾ ಹೆಮ್ಮೆ ಇಲ್ಲವೇ ಹೋರಾಟ ಭಾವ ಅಥವಾ ಸತ್ಯವನ್ನು ಪರಿಶೋಧನೆ ಮಾಡುವವರನ್ನು ಯೋಗ್ಯರನ್ನಾಗಿಸುವ ನಿರ್ವಂಚನೆ, ನಿಷ್ಪಕ್ಷಪಾತ ಭಾವ, ಸರಳತೆ ಹಾಗೂ ಸಾತ್ವಿಕ ಮನೋಭಾವಗಳಿಗೆ ಅಡ್ಡಿ ಮಾಡುವ ಯಾವುದೇ ಇತರ ಸಂಗತಿಗಳನ್ನು ಬೆಳೆಯಲು ಬಿಟ್ಟಲ್ಲಿ ಅದರಿಂದ ನಮ್ಮಲ್ಲಿ ಪರಿಸಾಯರ ಮನೋಭಾವ ಪ್ರವೇಶವಾಗ ಮಾಡಿಕೊಂಡವರಾಗಿ ಕಂಡುಬರುತ್ತದೆ. ಇದು ಪೂರ್ಣ ಪಕ್ವಗೊಂಡಾಗ ಕಪಟವು ಪ್ರಜ್ವಲವಾಗ ಮಾಡುತ್ತದೆ. ಯಾರು ಇಂತಹ ಪ್ರವೃತ್ತಿಯನ್ನು ತಮ್ಮಿಂದ ತೊಲಗಿಸಿಕೊಳ್ಳುವರೋ ಮತ್ತು ಯಾರು ಇತರರಿಂದಾಗಿ ಸಾತ್ವಿಕತೆಯಿಂದಲೂ ಮತ್ತು ಪ್ರಾಮಾಣಿಕವಾಗಿಯೂ ಸತ್ಯವನ್ನು ಅಂಗೀಕರಿಸಿಕೊಂಡು ಎಷ್ಟೇ ನಷ್ಟವಾದರೂ ಅಥವಾ ಯಾವುದೇ ತ್ಯಾಗವಿದ್ದರೂ ಅದನ್ನು ಆಸಕ್ತಿಯಿಂದ ಬೋಧಿಸುವರೋ ಅವರು ಪರಲೋಕ ರಾಜ್ಯದಲ್ಲಿ ದೊಡ್ಡವರಾಗಿರುವುದರೆಂದು ಕರ್ತನು ನುಡಿದಿರುವನು. ಹೀಗಿರುವಲ್ಲಿ ಯಾರಿಗೆ ಸ್ಪಷ್ಟವಾದ ಸತ್ಯವನ್ನು ಪಡೆದುಕೊಳ್ಳುವ ಸೌಭಾಗ್ಯವಿದ್ದು ಅದನ್ನು ಅಂಗೀಕರಿಸಲು ಸರಿಯಾದ ಹೃದಯ ಮನೋಭಾವವಿರುವುದೋ ಅಂಥವರು ತಪ್ಪಾದವುಗಳನ್ನು ಕೆಲವು ಪ್ರಮಾಣದಲ್ಲಿ ಹಿಡಿದುಕೊಂಡು ಅದನ್ನು ಬೋಧಿಸುವವರಾದರೆ ಅವರು ಪರಲೋಕದಲ್ಲಿ ಚಿಕ್ಕವರೆನಿಸಿಕೊಳ್ಳುವರು. ಮತ್ತಾಯ 5ನೇ ಅಧ್ಯಾಯ 19ನೇ ವಚನ ಎಂಬುದೇ. ಥ್ಯಾಂಕ್ ಯು. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಈಗ ಓದಿರುವಂತ ಇವೆಲ್ಲ ಒಂದು ಕಾಂಟೆಕ್ಸ್ಟ್ ನಲ್ಲೂ ಕೂಡ ನಮ್ಗೆ ಒಂದು ಒಳ್ಳೆ ಪಾಠನ ಇಲ್ಲಿ ನಮ್ಗೆ ಅಡಕವಾಗಿಟ್ಟಿದ್ದಾರೆ. ನೋಡಿ, ನಾವೆಲ್ಲ ಯೇಸು ಕ್ರಿಸ್ತರ ಒಂದು ಶಿಷ್ಯಂದಿರಾಗಿದ್ದೀವಿ, ಯೇಸು ಕ್ರಿಸ್ತರನ್ನ ಅನುಸರಿಸ್ತಾ ಇದ್ದೀವಿ. ಆಗಿರೋದ್ರಿಂದ ನಾವು ನೀತಿವಂತರಾಗಿರ್ಬೇಕಂತೆ. ಅದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಂತ ನಾವು ನೋಡ್ಬೇಕಾದ್ರೆ ನಮ್ಮಲ್ಲಿ ಒಂದು ಹೋರಾಟ ಭಾವ ಇರ್ಬೇಕಂತೆ. ಯಾವ್ದಕ್ಕೋಸ್ಕರ? ಸತ್ಯ ಒಂದು ಪರಿಶುದ್ಧವಾಗಿರೋ ರೀತಿಯೇ ಒಂದು ಹೋರಾಟ ಆಗಿರ್ಬೇಕು. ನಾವು ದೇವ್ರಿಗೆ ಯೋಗ್ಯರ ಕಾಣಿಸೋದಕ್ಕೆ ಹೋರಾಟ ನಮ್ಮಲ್ಲಿ ಇರ್ಬೇಕಂತೆ. ಸರಳತೆ ಅನ್ನೋದಿರ್ಬೇಕಂತೆ. ನಿಷ್ಕಪಟವಾದಂತ ಒಂದು ಮನಸ್ಸು ನಮ್ಮಲ್ಲಿ ಇರ್ಬೇಕಂತೆ. ಸ್ವಾಸ್ತಿಕತೆ ಅನ್ನೋದನ್ನ ಇರ್ಬೇಕಂತೆ. ಈ ಎಲ್ಲಾ ಒಂದು ಗುಣಗಳು ನಮ್ಮಲ್ಲಿ ಇದ್ರೇನೆ, ನಾವಿಷ್ಟೆಲ್ಲಾ ಒಂದು ಲಕ್ಷಣಗಳು ನಮ್ಮಲ್ಲಿ ಇಟ್ಕೊಂಡಿದ್ರೇನೆ ನಾವು ಸಫಲಗೊಳ್ಳೋದಕ್ಕೆ ಸಾಧ್ಯ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಸಫಲಗೊಳ್ಳೋದು ಅಂತ ನಾವು ನೋಡ್ಬೇಕಾದ್ರೆ ಏನಿದ್ರ ಅರ್ಥ ಅಂತಂದ್ರೆ ನಮ್ಮ ಒಂದು ಟಾರ್ಗೆಟ್ ನ ರೀಚ್ ಮಾಡೋದು. ಅಂದ್ರೆ ನಮ್ಮೆಲ್ಲ ಒಂದು ನಿರೀಕ್ಷೆ ಇದೆಯಲ್ಲ, ದೇವರ ಒಂದು ರಾಜ್ಯದಲ್ಲಿ, ಕ್ರಿಸ್ತನ ಒಂದು ಆಡಳಿತದಲ್ಲಿ ನಾವೆಲ್ರಿಗೂ ಕ್ರಿಸ್ತನ ಸಂಗಡ ಇದ್ಕೊಂಡು ಅಂತ ಒಂದು ಒಳ್ಳೆ ಮನಸ್ಥಿತಿ ಇದೆಯಲ್ಲ, ಆ ಒಂದು ಮನಸ್ಥಿತಿ ನಮ್ಮಲ್ಲಿ ಇರೋದಕ್ಕೆ ದೇವರ ಒಂದು ಅನುಗ್ರಹನೇ ಕಾರಣ ಅಂತ ಅಂದ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ ಪ್ರಿಯರೇ. ಇಂತ ಒಂದು ವಿಚಾರನೆ ನಮ್ಗೆ ಲೇಖಕರು ಸುಕ್ಷೇಮವಾದಂತ ರೀತಿಯಲ್ಲಿ, ತುಂಬಾ ಅರ್ಥಭರಿತವಾದಂತ ರೀತಿಯಲ್ಲಿ ಹೇಳ್ತಾ ಇರೋದು. ನೋಡಿ, ಆಗಿನ ಕಾಲದಲ್ಲೂ ಕೂಡ ಏನಾಗಿತ್ತು ಅಂತಂದ್ರೆ ಸದ್ದುಕಾಯರು, ಪರಿಸಾಯರುಗಳೆಲ್ಲ ಇದ್ರು. ಅವ್ರೇನ್ ಮಾಡಿದ್ರು ಅಂತಂದ್ರೆ ಅವರು ಜನರಿಗೋಸ್ಕರ ಅವರು ನೀತಿವಂತರಾಗಿ ಇತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಹೊರತು ಅವ್ರಿಗೋಸ್ಕರ ಅವರು ನೀತಿವಂತರಾಗಿರೋದಕ್ಕೆ ಅವರು ಪ್ರಯತ್ನ ಪಡ್ಲಿಲ್ಲ ಪ್ರಿಯರೇ. ಏನಕ್ಕಂತಂದ್ರೆ ಅವರಲ್ಲಿ ಇದ್ದಂತ ಒಂದು ಆಮಿಷ ಆ ರೀತಿ ಇರ್ತು. ಈಗ ನಮ್ಮಲ್ಲೂ ಕೂಡ ಒಂದು ಅವರು ಛಾಯೆ ಆಗಿದ್ದಾರೆ. ನಾವು ನಿಜ ಸ್ವರೂಪದಲ್ಲೂ ಕೂಡ ನಮ್ಮಲ್ಲೂ ಕೂಡ ನಾವೇನಾಗಿದ್ದೀವಿ ಅಂತಂದ್ರೆ ನಮ್ಗೆ ನಾವು ಪ್ರಶ್ನೆಗಳನ್ನ ಮಾಡ್ಕೋಬೇಕು. ನಾವು ಸತ್ಯಕ್ಕೋಸ್ಕರ ನಾವು ಬಂದಿದ್ದೀವಿ, ಸತ್ಯಕ್ಕಾಗಿ ನಾವು ನಿಂತಿದ್ದೀವಿ.
ದೇವರ ಒಂದು ವಿಚಾರದಲ್ಲಿ ನಾವು ಇರ್ಬೇಕು. ದೇವರಿಗಾಗಿ ನಾವು ಜೀವಿಸ್ಬೇಕು ಅಂತ ಅನ್ಬಿಟ್ಟು ನಮ್ಮಲ್ಲಿ ಇರ್ಬೇಕು ಪ್ರಿಯರೇ. ಏನಕ್ಕೆ ಅಂದ್ರೆ ಯೇಸು ಕ್ರಿಸ್ತರು ಅವರು ಸಾಧಾರಣವಾದಂತ ರೀತಿಯಲ್ಲಿ ನಮಗೆ ಹೇಳ್ಬಿಟ್ಟು ಹೋಗಿಲ್ಲ ಪ್ರಿಯರೇ. ಅವರು ಪ್ರಭುರಾತ್ರಿ ಭೋಜನ ಮುಗಿಸಿ ಅವರು ಹೊರಟಿದ್ದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅಂದ್ರೆ ನಮ್ಗೆಲ್ಲರಿಗೋಸ್ಕರ ಅವರು ಮರಣನ ಹೊಂದಿದ್ರು. ನಮ್ಮೆಲ್ಲರ ಒಂದು ಪಾಪನ ನಿವಾರಣೆ ಆಗೋದಕ್ಕೋಸ್ಕರ ಆದಾಮನ ಪಾಪ ನಿವಾರಣೆ ಮಾಡಿದ್ರೆ ನಮ್ಮೆಲ್ಲರ ಒಂದು ಪಾಪ ನಿವಾರಣೆ ಆಗತ್ತಲ್ಲ. ಈ ಒಂದು ಟೈಮ್ ಗೋಸ್ಕರನೇ ಏನ್ ಮಾಡಿದ್ರು ಅಂತಂದ್ರೆ ಅವ್ರು ಹೊರಟ್ರು ಪ್ರಿಯರೇ. ಈ ಒಂದು ವಿಶೇಷವಾದಂತ ಒಂದು ಕರ್ತವ್ಯನ ಯೇಸು ಕ್ರಿಸ್ತರು ಮಾಡ್ಬೇಕಾದ್ರೂ ಕೂಡ ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು ಕೆಲ್ಸ ನಾನ್ ಮಾಡೋದಕ್ಕೆ ತುಂಬಾ ಕುತೂಹಲದಿಂದ ಇದ್ದೀನಿ ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಹೊರಟ್ರು ಪ್ರಿಯರೇ. ಹಾಗೇನೆ ನಾವು ಕೂಡ ದೇವರು ನಮ್ಗೆ ಹೇಳ್ತಿರುವಂತ ಒಂದು ವಿಚಾರಗಳು ಏನು ಅಂತಂದ್ರೆ ನೀತಿವಂತರು, ಸಣ್ಣ ಸಣ್ಣ ಒಂದು ಗುಣಗಳು, ಒಂದು ಚಿಕ್ಕ ಚಿಕ್ಕ ಒಂದು ಕೆಲಸಗಳು, ಇದ್ರಲ್ಲಿ ನಾವ್ ಏನಾಗ್ಬೇಕು ಅಂದ್ರೆ ನಂಬಿಗಸ್ತರಾಗಿರ್ಬೇಕು ಪ್ರಿಯರೇ. ನಂಬಿಕೆಯಿಂದ ನಾವು ನಡಿಬೇಕು. ಈ ರೀತಿ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮಗೂ ಒಂದು ಒಳ್ಳೆ ಆಶೀರ್ವಾದ, ದೇವರಿಂದ ನಮಗೂ ಕೂಡ ಭಯಂಕರ ಒಂದು ಆಶೀರ್ವಾದ ಸಿಗೋದಕ್ಕೆ ಸಾಧ್ಯ ಆಗಿರುತ್ತೆ ಪ್ರಿಯರೇ. ನೋಡಿ ಇದನ್ನೇ ಮಾಥ್ಯುವಲ್ಲೂ ಕೂಡ ಹೇಳೋದು ನೋಡಿ. ಮತ್ತಾಯ 5ನೇ ಅಧ್ಯಾಯ 19ನೇ ವಚನ ಓದಿ. ಲಾಸ್ಟ್ ಟೈಮ್ ಸಿಸ್ಟರ್ ಸ್ವಲ್ಪ ಓದಿದ್ರು, ಇನ್ ಮಿಕ್ಕಿದ್ ಕಂಟಿನ್ಯೂ ಮಾಡ್ಬಿಡಿ ಸಿಸ್ಟರ್. ಮತ್ತಾಯ 5ನೇ ಅಧ್ಯಾಯ 19ನೇ ವಚನ. ಬ್ರದರ್ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಯಾವುದರ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾವೇ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ಥ್ಯಾಂಕ್ ಯು ಸಿಸ್ಟರ್. ನೋಡಿದ್ರ ಆದ್ಮೇಲೆ ಸಣ್ಣ ಸಣ್ಣ ಆಜ್ಞೆಗಳು, ಸಣ್ಣ ಸಣ್ಣ ವಿಚಾರಗಳನ್ನ ನಾವೇನ್ ಮಾಡೋಣ ಅಂತಂದ್ರೆ ತಿಳ್ಕೊಳ್ಳೋಣ, ಅದನ್ನ ಮನದಟ್ಟು ಮಾಡ್ಕೊಳ್ಳೋಣ, ಅದನ್ನ ನಾವೇನ್ ಮಾಡೋಣ ಅಂತಂದ್ರೆ ಅನುಸರಿಸಿ ನಡೆಯೋಣ ಪ್ರಿಯರೇ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಾವು ಪರಲೋಕ ರಾಜ್ಯದಲ್ಲಿ ತುಂಬಾ ದೊಡ್ಡವರಾಗಿ ಕಾಣಿಸ್ತೀವಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನೋಡಿ ನಾವು ಜಸ್ಟ್ ಏನ್ ಮಾಡ್ತೀವಿ, ಅಯ್ಯೋ ನನ್ಗೆ ಒಂದ್ ಸ್ವಲ್ಪ ಪರಲೋಕದಲ್ಲಿ ಜಾಗ ಸಿಕ್ಬಿಟ್ರೆ ಸಾಕು ಅಂತ ಅನ್ಕೋತೀವಿ. ಇಲ್ಲ ಪ್ರಿಯರೇ, ದೇವ್ರು ನಮ್ಗೆ ಒಂದು ಒಳ್ಳೆ ಒಂದು ಜಾಗನ ದೇವ್ರು ನಮ್ಗೆ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಸಿದ್ಧತೆನ ನಾವ್ ಇಲ್ಲಿ ಹೊಂದ್ಕೋಬೇಕು. ಆ ರೀತಿ ಮಾಡೋದ್ರಿಂದ ಏನಾಗ್ತೀವಿ ಅಂತಂದ್ರೆ ಒಂದೊಳ್ಳೆ ಒಂದು ಮೆಚ್ಚುಗೆಯಾಗಿ ಹೊರ ಹೊಮ್ಮೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಪ್ಯಾರಾ ನಾವು ರೀಡ್ ಮಾಡ್ಬಿಟ್ಟು ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಲಾಸ್ಟ್ ಪ್ಯಾರಾ ಅನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಓಕೆ. ಪಕ್ಷಪಾತ ಹಾಗೂ ಮನೋಪ್ರವೃತ್ತಿಯಲ್ಲಿರುವ ಹಳೆಯದಾದ ಹಲವಾರು ಮನೋವಿಕಾರಗಳು ಅನೇಕ ಸಾರಿ ದೇವರಿಗೆ ಪ್ರಾಮಾಣಿಕವಾಗಿ ಪ್ರತಿಷ್ಠಿತರಾದವರ ಅಭಿವೃದ್ಧಿಯನ್ನು ಬಹುವಾಗಿ ಕುಂಠಿತಗೊಳಿಸುತ್ತದೆ ಮತ್ತು ಇದರ ಪರಿಣಾಮವಾಗಿ ದೇವರ ಸೇವಾರ್ಥಕ್ಕಾಗಿಯೇ ಆದ ಅವರ ಪ್ರಯತ್ನಗಳು ದಿಕ್ಕು ತಪ್ಪಿದವುಗಳಾಗಿ ಅವರು ದೇವರ ವಾಕ್ಯದಲ್ಲಿ ಬಹು ಸ್ಪಷ್ಟವಾಗಿ ವಿವರಿಸಿರುವ ಸತ್ಯಾಂಶಗಳಿಗೆ ವಿರೋಧವಾದುದುಗಳನ್ನು ನಂಬಿ ಅವುಗಳನ್ನು ಬೋಧಿಸುವವರಾಗಿ ಕಂಡುಬರುವರು. ನಾವು ಈ ವಿಷಯಗಳಲ್ಲಿ ಎಚ್ಚರಿಕೆಯಾಗಿರೋಣ ಮತ್ತು ಸತ್ಯದ ಮಾರ್ಗದಲ್ಲಿ ನಾವು ಅಭಿವೃದ್ಧಿ ಹೊಂದುವುದಕ್ಕೆ ಹಾಗೂ ನಮ್ಮ ಒಡೆಯನ ಸೇವೆಯಲ್ಲಿ ಉಪಯುಕ್ತವಾಗಲು ಇರುವ ಎಲ್ಲ ಅಡೆತಡೆಗಳನ್ನು ಶ್ರದ್ಧೆಯಿಂದ ಹಿಮ್ಮೆಟ್ಟಿಸಿದವರಾಗಿ ನಮ್ಮ ಮುಂದಿರುವ ಓಟವನ್ನು ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ತಾಳ್ಮೆಯಿಂದಲೂ ಸಾತ್ವಿಕ ಭಾವದಿಂದಲೂ ಮತ್ತು ಶ್ರದ್ಧಾಪೂರ್ವಕವಾಗಿಯೂ ಓಡೋಣ. ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲೇ ನನ್ನ ಬಲವು ಸಾಧಕವಾಗುವುದು ಎಂದು ಆತನು ನುಡಿದಿರುವನು ಎಂಬುದೇ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಹಳೆ ಸ್ವಭಾವ ಇದೆ. ಆ ಒಂದು ಹಳೆ ಸ್ವಭಾವ ಏನ್ ಮಾಡುತ್ತೆ ಅಂತಂದ್ರೆ ನೂತನ ಸ್ವಭಾವನ ಬೆಳೆದಿರೋ ರೀತಿಯಲ್ಲಿ ಮಾರ್ಪಾಟ್ ಮಾಡ್ಬಿಡುತ್ತೆ ಪ್ರಿಯರೇ. ಅಂದ್ರೆ ಯಾವ ರೀತಿ ಅಂತಂದ್ರೆ ನಮ್ಮ ಒಂದು ಹಳೆ ಗುಣಗಳು, ದೇವ್ರಿಗೆ ಮೆಚ್ಚುಗೆ ಆಗದಿರುವಂತ ಒಂದು ಗುಣಗಳೆಲ್ಲ ಇದೆಯಂತೆ ಪ್ರಿಯರೇ. ಅದು ಹೊಸ ಗುಣ ಏನ್ ಮಾಡುತ್ತೆ ಅಂದ್ರೆ ಹೊಂದ್ಕೊಳ್ಳೋದಕ್ಕೆ ಬಿಡಲ್ವಂತೆ. ಈ ರೀತಿ ಇರ್ಬೇಕಾದ್ರೆ, ಹೋರಾಟ ನಡಿಬೇಕಾದ್ರೆ ನಾವು ಆದಷ್ಟು ನಾವೇನ್ ಮಾಡ್ಬೇಕು ಅಂತಂದ್ರೆ ನೂತನ ಸೃಷ್ಟಿಗೆ ಬೇಕಾಗಿರುವಂತ ಸಹಾಯನ ನಾವು ಮಾಡೋದಕ್ಕೆ ಯೋಗ್ಯರ ಕಾಣಿಸ್ಕೋಬೇಕು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಜವಾಗ್ಲೂ ನಾವು ನಂಬಿಗಸ್ತರಾಗಿರೋದಕ್ಕೆ ಸಾಧ್ಯ, ನಂಬಿಕೆನ ಉಳ್ಕೊಳ್ಳೋದಕ್ಕೆ ಸಾಧ್ಯ, ಮತ್ತು ಅದು ಅಲ್ದಂತೆನೆ ನಮ್ಮಲ್ಲಿ ಹಲವಾರು ಗುಣಗಳು ವೃದ್ಧಿಪಡಿಸ್ಕೋತೀವಿ.
ನೋಡಿ, ನಾವು ಯಾವ ರೀತಿ ಓಟನ ಓಡ್ಬೇಕು ಅಂತಂದ್ರೆ, ನಾವು ನಮ್ಮ ಒಡೆಯನ್ನ ಮೆಚ್ಚಿಸೋದಕ್ಕೋಸ್ಕರ ಓಟನ ಓಡ್ಬೇಕೇ ಹೊರ್ತು ನಾವು ಬೇರೆ ಒಂದು ರೀತಿಯಲ್ಲಿ ಓಟನ ಓಡ್ತಾ ಇದೀವಿ ಅಂತ ಅನ್ಬಿಟ್ಟು ಜನರನ್ನ ಮೆಚ್ಚೋದಕ್ಕೆ ಓಟನ ಓಡೋದಕ್ಕೆ ನಾವು ಪ್ರಯತ್ನ ಪಡಬಾರ್ದಂತೆ. ಏನಕ್ಕೆ ಅಂದ್ರೆ ನಾವು ಒಳ್ಳೆ ಓಟ ಓಡ್ತಾ ಇದೀವಿ ಅಂದ್ರೆ ದೇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನನ್ನ ಕೃಪೆ ನಿನಗೆ ಸಾಕು ಅಂತ ಅನ್ಬಿಟ್ಟು ಹೇಳ್ತಾರೆ. ಅಂದ್ರೆ ಯಾವ ರೀತಿ ಅಂತಂದ್ರೆ, ನಮ್ಮನ್ನ ದೇವ್ರು ಯಾವ ಒಂದು ಹಂತದಲ್ಲಿ ನಮ್ಮನ್ನ ತೆಗ್ದಿದಾರೋ ಅದೇ ಹಂತದಲ್ಲಿ ನಮ್ಮನ್ನ ಇರ್ಸೋದಿಲ್ಲ ಪ್ರಿಯರೇ. ಒಂದು ಉನ್ನತವಾದಂತ ಒಂದು ಹಂತಕ್ಕೆ ತಗೊಂಡ್ ಬರ್ತಾರೆ, ಆದ್ರೆ ಅವರ ಒಂದು ಕೃಪೆ ನಮಗೆ ಸಾಕಾಗೋ ರೀತಿಯಲ್ಲಿ ನಾವು ಒಂದು ಗುಣಗಳನ್ನ ವೃದ್ಧಿಪಡಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ನಾವು ನಡ್ಕೊಳ್ಳೋದಕ್ಕೆ ಸಹಾಯವನ್ನ ದೇವರಲ್ಲಿ ಕೇಳ್ಕೊಳ್ಳೋಂತವ್ರಾಗಿರೋಣ. ಆಗ ಕೇಳೋದ್ರಿಂದ ನಮ್ಗೆ ಬಲನ ದೇವರು ಖಂಡಿತವಾಗ್ಲೂ ಅಭಿವೃದ್ಧಿ ಪಡಿಸ್ತಾರೆ. ನಾವು ಎಲ್ಲಾ ರೀತಿಯಲ್ಲೂ ಎಲ್ಲಾ ಒಂದು ಓಟಗಳಲ್ಲೂ ಓಡಿ ಸತ್ಯಕ್ಕೆ ಅನುಗುಣವಾಗಿ ಜೀವಿಸಿ ಕೊನೆ ಒಂದು ಸಂದರ್ಭದಲ್ಲೂ ಕೂಡ ನಾವು ದೇವರಿಗೆ ಮೆಚ್ಚುಗೆಯಾಗಿ ನಾವು ನಡ್ಕೊಳ್ಳೋದಕ್ಕೆ ದೇವ್ರ ಅನುಗ್ರಹ ಮಾಡ್ತಾರಂತೆ ಪ್ರಿಯರೇ. ಸೊ ಆದ್ರಿಂದ ಇಲ್ಲಿಗೆ ನಾವು ಈ ಒಂದು ಪಾಠನ ನಾವು ನಿಲ್ಸೋಂತವ್ರಾಗಿರೋಣ. ಸೊ ದೇವರ ಒಂದು ಮಹಾ ಕೃಪೆಯಿಂದ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನೀತಿ ಅನ್ನೋ ಒಂದು ಪಾಠನ ನಾವು ಇಷ್ಟೊತ್ತು ನಾವು ನೋಡಿದ್ವಿ. ನೆಕ್ಸ್ಟ್ ವೀಕ್ ಅಲ್ಲಿ ನಾವು ಇನ್ನೊಂದು ವಿಶೇಷವಾದಂತ ಒಂದು ಪಾಠನ ನಾವು ನೋಡುವಂತವ್ರಾಗಿರೋಣ. ಸೊ ಕೊನೆಯದಾಗಿ ಎಲ್ಲಾ ಪ್ರಿಯ ಸಹೋದರ ಮತ್ತು ಸಹೋದರಿಯರಿಗೂ ಈ 11ನೇ ತಾರೀಕು ನಡೆಯುವಂತ ಒಂದು ಕರ್ತನ ಭೋಜನಕ್ಕೆ ಎಲ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೇವೆ. ದಯವಿಟ್ಟು ಎಲ್ರೂ ಕೂಡ ಆ ಒಂದು ದಿನದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಶ್ರದ್ಧಾ ಭಕ್ತಿಯಿಂದ ಈ ಒಂದು ಆಚರಣೆನ ನಾವೆಲ್ಲರೂ ಕೂಡ ಮಾಡುವಂತರಾಗಿರೋಣ. ಒಂದು ಒಮ್ಮನಸ್ಸಿನಿಂದ ಆ ಒಂದು ರೊಟ್ಟಿನ ಮುರಿಯೋಣ, ಒಂದು ಒಮ್ಮನಸ್ಸಿನಿಂದ ಆ ಒಂದು ದ್ರಾಕ್ಷಾರಸನ ಸೇವನೆ ಮಾಡೋಣ. ಒಬ್ರಿಗೋಸ್ಕರ ಇನ್ನೊಬ್ರು ಪ್ರಾರ್ಥನೆ ಮಾಡ್ಕೊಂಡು ಸತ್ಯದಲ್ಲೇ ಕೊನೆವರೆಗೂ ಇದ್ದಿ ದೇವರ ಒಂದು ರಾಜ್ಯಕ್ಕೆ ನಾವೆಲ್ಲರೂ ಸೇರೋದಕ್ಕೆ ಪ್ರಯತ್ನ ಪಡೋಣ. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟನ ನಾವು ಅಂತ್ಯ ಮಾಡೋಣ. ಕೊನೆ ಪ್ರಾರ್ಥನೆನ ನಮ್ಮ ಸಹೋದರಾದಂತ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಪ್ರಾರ್ಥನೆ ಮಾಡೋಣ. ಸದವಲ್ಲ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾಗಿರುವ ಪರಲೋಕದ ನಮ್ಮ ತಂದೆ ಸ್ವಾಮಿ, ನಿಮ್ಮ ಅಪಾರವಾದಂತಹ ಪ್ರೀತಿ ಕೃಪೆ ಕರುಣೆಗಳಿಂದ ನಮ್ಮನ್ನ ಇನ್ನೂ ಕೂಡ ಜೀವಿತರ ಸಂಖ್ಯೆಯಲ್ಲಿಟ್ಟು ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ಒಂದು ಮಾಧ್ಯಮದ ಮೂಲಕ ನಾವು ನಿನ್ನ ಸತ್ಯವಾಕ್ಯಗಳನ್ನು ಕೇಳುವಂತಹ ಕೃಪೆ ಕೊಟ್ಟಬೇಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ನಾವು ಇಹಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಸ್ವಾಮಿ. ಇದು ನಮ್ಮ ಒಂದು ವಾಸಸ್ಥಾನವಲ್ಲ ಸ್ವಾಮಿ. ನಾವು ಪರಲೋಕ ಸಂಸ್ಥಾನದವರಾಗಿದ್ದೇವೆ ತಂದೆ. ಆದ ಕಾರಣ ನಾವು ನಮ್ಮ ಓಟವನ್ನು ಓಡಬೇಕಾದರೆ ನಿನ್ನನ್ನೇ ಆತುಕೊಂಡು ನಿನ್ನಿಂದ ಬಲವನ್ನು ಹೊಂದಿದವರಾಗಿ ಈ ಲೋಕದಲ್ಲಿ ಜೀವಿಸುವಂತೆ ಸ್ವಾಮಿ, ನಿಮ್ಮ ಮುಂದೆ ಬರ್ತಕ್ಕಂಥ ಎಲ್ಲ ರೀತಿಯ ಎಡರು ತೊಡರುಗಳನ್ನು ಹೊರಬರಲು ನಮ್ಮೆಲ್ಲರನ್ನ ಆಶೀರ್ವದಿಸಿ ಕಾಪಾಡಿ ನಡೆಸಬೇಕೆಂದು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್. ಆಮೆನ್. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ನಮಸ್ಕಾರ. ಬ್ರದರ್ ಸಿಸ್ಟರ್ಗೆ ನಮಸ್ತೆ.